ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಏಪ್ರಿಲ್ 2026 ಮಂತ್ಲಿ ಕರೆಂಟ್ ಅಫೇರ್ಸ್ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದು 160 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಎಕ್ಸ್ಪ್ಲನೇಷನ್ ಗಳನ್ನು ಕೊಡ್ತಾ ಇರೋದ್ರಿಂದ ಮುಂಬರುವಂತ ಯಾವುದೇ ಎಕ್ಸಾಮ್ ಮೇಲೆ ಎಂತದೇ ಪ್ರಶ್ನೆ ಕೇಳಿದ್ರು ನೀವು ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಕಂಟೆಂಟ್ ಗಳು ಏನಾಗಿದಾವೆ ಅಂದ್ರೆ ಬೇರೆ ಬೇರೆ ವೆಬ್ಸೈಟ್ ಗಳಿಂದ ಮತ್ತು ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ ಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಯಾಗಿದ್ದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಇಮೇಜು ಮತ್ತು ಅದರ ಸರೌಂಡಿಂಗ್ ಇನ್ಫಾರ್ಮೇಶನ್ ಎಲ್ಲ ನಾನು ಇಲ್ಲಿ ಕೊಡ್ತಾ ಇರೋದ್ರಿಂದ ಇದನ್ನ ಒಟ್ಟ ಮಿಸ್ ಮಾಡ್ಕೊಳ್ಬೇಡಿ. ಕೊನೆಯವರೆಗೆ ವಿಡಿಯೋ ನೋಡಿ. ಈ ವೀಕ್ಲಿ ಪ್ರತಿ ಸೋಮವಾರ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ಅಪ್ಲೋಡ್ ಮಾಡ್ತೀನಿ. ಪ್ರತಿ ತಿಂಗಳ ಕೊನೆಗೆ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಕ್ಲಿ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಕನ್ನಡದಲ್ಲೇ ಇರುತ್ತೆ. ಸೊ ಹಾಗಾಗಿ ತಾವೆಲ್ಲ ಈ ಎರಡು ವೀಕ್ಲಿ ಮತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಫಾಲೋ ಮಾಡಿ. ಜೊತೆಗೆ ಪ್ರತಿ ತಿಂಗಳ ಮತ್ತು ಪ್ರತಿ 3 ತಿಂಗಳ 6 ತಿಂಗಳ ಮತ್ತು 1 ವರ್ಷದ PDF ಅನ್ನ ಡಿಟೇಲ್ PDFಗಳು, ಆಮೇಲೆ ಕ್ವಿಕ್ ರಿವಿಷನ್ 1 ಲೈನರ್ ಕರೆಂಟ್ ಅಫೇರ್ಸ್, ಆಮೇಲೆ ಡಿಟೇಲ್ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಈ ಬುಕ್ ಅನ್ನ ನಾವು ಕೊಡ್ತಾ ಇದೀವಿ. ಕಂಪ್ಲೀಟ್ ಆಗಿರ್ತಕ್ಕಂಥ ಸಾಫ್ಟ್ ಕಾಪಿ ಕೊಡ್ತಾ ಇದೀವಿ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತಾವು ಅದನ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಆಮೇಲೆ ಸಪರೇಟ್ ಆಗಿ ಲೈವ್ ಕ್ಲಾಸ್ ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀವಿ. ಆ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ ಸೊ ಮುಂಬರೋ ದಿನಗಳಲ್ಲಿ ಬರುವಂತ ಎಕ್ಸಾಮ್ಗಳಿಗೆ ಒಂದೇ ಸಲದಲ್ಲಿ ನೀವು ಕರೆಂಟ್ ಅಫೇರ್ಸ್ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿದಿನ ಅದೊಂದು ನೀವು ಓದುವಂತ ಒಂದು ಕರೆಂಟ್ ಅಫೇರ್ಸ್ ಓದುವಂತ ಒಂದು ಫ್ಯಾಷನ್ ನಮ್ಮ ಹತ್ರ ಇದ್ದಾಗ ಮಾತ್ರ ಕರೆಂಟ್ ಅಫೇರ್ಸ್ ಕ್ಲಿಯರ್ ಆಗ್ತದೆ. ಕರೆಂಟ್ ಅಫೇರ್ ಜೊತೆಯಲ್ಲಿ ಸ್ಟ್ರಾಟಜಿಕನು ಕವರ್ ಆಗೋದ್ರಿಂದ ಯಾವುದೇ ತರದ ಎಕ್ಸಾಮ್ಗೆ ನೀವು ಒಂದು ಬಿಗಿನಿಂಗ್ ಇಂದನೇ ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಮಾಡುವಂತ ಪ್ಲಾಟ್ಫಾರ್ಮ್ ಅನ್ನ ನಾನು ಇಲ್ಲಿ ಒದಗಿಸಿಕೊಡ್ತಾ ಇದ್ದೀನಿ. ಕನ್ನಡ ಮಾಧ್ಯಮದಲ್ಲಿ ಈ ತರ ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮಾತ್ರ. ಸೊ ಹಾಗಾಗಿ ನಾನು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಜ್ ಕಂಪ್ಲೀಟ್ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡ್ತಾ ಇರೋದ್ರಿಂದ ಈ ಯೂಟ್ಯೂಬ್ ಚಾನಲ್ ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಸರಿನಾ? ಓಕೆ. ಹೊಸ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಇತ್ತೀಚೆಗೆ ಯಾರನ್ನು ನೇಮಕ ಮಾಡಲಾಗಿದೆ ನೋಡ್ರಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸೊ ಕರೆಕ್ಟ್ ಆನ್ಸರ್ NS ರಾಜಾ ಸುಬ್ರಹ್ಮಣ್ಯಂ, ಅನಿಲ್ ಚವಾಣ್, ಉಪೇಂದ್ರ ದ್ವಿವೇದಿ, ಕೃಷ್ಣ ಸ್ವಾಮಿನಾಥನ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ NS ರಾಜಾ ಸುಬ್ರಹ್ಮಣ್ಯ ಅವರನ್ನ ಇತ್ತೀಚೆಗೆ CDS ಆಗಿ ನೇಮಕ ಮಾಡಿದ್ವಿ. CDS ಅಂದ್ರೆ ಏನು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ಇದು ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಸೃಷ್ಟಿಯಾಗಿರ್ತಕ್ಕಂಥ ಹೊಸ ಹುದ್ದೆ. ಇಲ್ಲಿ ಭೂಸೇನೆ ಇರ್ತದ, ಭೂಸೇನೆಗೆ ಒಬ್ರು ಸೇನಾ ಮುಖ್ಯಸ್ಥರು ಜನರಲ್ ಇರ್ತಾರ. ಇಲ್ಲಿ ವಾಯುಸೇನೆ ಇರ್ತದ, ವಾಯುಸೇನೆಗೆ ಒಬ್ರು ಸೇನಾ ಮುಖ್ಯಸ್ಥರು ಇರ್ತಾರ. ಸೊ ಇನ್ನೊಂದು ನೌಕಾಸೇನೆ ಇರ್ತದ. ಈ 3 ಸೇನಾಪಡೆಗಳಿಗೆ ಒಬ್ಬೊಬ್ರು ಸೇನಾ ಮುಖ್ಯಸ್ಥರು ಇರ್ತಾರೆ. ಆದ್ರೆ ಈ 3 ಸೇನಾಪಡೆಗಳ ನಡುವೆ ಸಂಯೋಜನೆ ಮಾಡ್ತಕ್ಕಂತ ಕೆಲಸ ಮಾಡ್ಲಿಕ್ಕೆ ಸರಿಯಾದ ಹುದ್ದೆ ಮೊದಲು ಇರಲಿಲ್ಲ. ಈ ಎಲ್ಲಾ ಸೇನಾಪಡೆ ಮುಖ್ಯಸ್ಥರು ಯಾರಾಗಿರ್ತಾರಂದ್ರೆ ರಾಷ್ಟ್ರಪತಿಗಳೇ ನೋಡ್ರಿ. ಸೇನಾಪಡೆ ಮುಖ್ಯ ಮಹಾದಂಡ ನಾಯಕರು ಅಂತ ಕರಿತೀವಿ ರಾಷ್ಟ್ರಪತಿಗಳನ್ನ. ಈ 3 ಸೇನಾಪಡೆಗಳ ನಡುವೆ ಸಂಯೋಜನೆ ಮತ್ತು ಕೋರಿಲೇಷನ್ ತರಲಿಕ್ಕೆ ಒಂದು ಹುದ್ದೆ ಬೇಕಾಗಿತ್ತು. ಸೊ ಅದನ್ನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಮಾಡಿದ್ರು. ಇವರು ಭೂಸೇನೆ, ನೌಕಾಸೇನೆ ಅಥವಾ ವಾಯುಸೇನೆಯಲ್ಲಿ ಇರ್ತಕ್ಕಂಥ ಉನ್ನತ ಅಧಿಕಾರಿಗಳು, ಸೇನಾ ಮುಖ್ಯಸ್ಥರಾಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರನ್ನ CDS ಅನ್ನಾಗಿ ನೇಮಕ ಮಾಡಲಾಗ್ತಾ ಇದೆ. ಇದು ಹೊಸದಾಗಿ ಸೃಷ್ಟಿಯಾಗಿರ್ತಕ್ಕಂಥ 2019ರಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಹುದ್ದೆ ಇದು. ಸೊ ಈಗಿನ ಹೊಸ CDS ಯಾರಿದ್ದಾರೆ ಅಂತಂದ್ರೆ NS ರಾಜಾ ಸುಬ್ರಹ್ಮಣ್ಯ. ಇವ್ರ ಕೆಲಸ ಏನಂದ್ರೆ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ನಡುವೆ ಪರಸ್ಪರ ಸಂಯೋಜನೆಯನ್ನ ಮಾಡೋದ್ರ ಮೂಲಕ ಒಂದು ಸಂಘಟಿತವಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ 3 ಸೇನೆಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನ CDS ಮಾಡ್ತಾರೆ ಅಂತ ಹೇಳ್ಬಹುದು. ನೋಡಿ, NS ರಾಜಾ ಸುಬ್ರಹ್ಮಣ್ಯ ಅವರು ಇತ್ತೀಚೆಗೆ ಜನರಲ್ ಅನಿಲ್ ಚವಾಣ್ ಅವರ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು. ಈ ಮೊದಲು CDS ಯಾರಿದ್ರು ಅಂದ್ರೆ ಅನಿಲ್ ಚವಾಣ್ ಅವರಿದ್ರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮಿಲಿಟರಿ ಹೆಡ್. ಇದು ಎಲ್ಲಾ 3 ಸೇನಾಪಡೆಗಳ ಒಂದು ಹೆಡ್ ಕ್ವಾರ್ಟರ್ ಅಂತ ನಾವು ಇದನ್ನ ಕರಿತೀವಿ. ಈ ಹುದ್ದೆಯನ್ನ ಸೃಷ್ಟಿ ಮಾಡಿದ್ದು ಆಗಸ್ಟ್ 15, 2019ರಂದು ನರೇಂದ್ರ ಮೋದಿ ಅವರು ಈ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರು. ಮೊದಲ CDS ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಯಾರು ಆಯ್ಕೆ ಆದ್ರಂದ್ರೆ ಜನರಲ್ ಬಿಪಿನ್ ರಾವತ್ ಅಂತ ಹೇಳಿ, ಭೂಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಜನರಲ್ ಬಿಪಿನ್ ರಾವತ್ ಅವರು ಈ ಒಂದು CDS ಆಗಿ ನೇಮಕ ಆಗಿದ್ರು. ಆದ್ರೆ ದುರದೃಷ್ಟವಶಾತ್ ಆಂಧ್ರ ಪ್ರದೇಶಕ್ಕೆ ಕುಟುಂಬ ಸಮೇತ ಹೋಗುವಾಗ ಹೆಲಿಕಾಪ್ಟರ್ ದುರಂತ ಉಂಟಾಗಿ ಏನಾಯ್ತಂದ್ರೆ ಅವರು ಮತ್ತು ಅವರ ಪರ್ಸನಲ್ ಅಸಿಸ್ಟೆಂಟ್ ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಡೆತ್ ಆಗ್ಬೇಕು, ದುರ್ಮರಣಕ್ಕೆ ಏರಾಗಬೇಕಾಯ್ತು. ಸೊ ಅಂತ ಒಂದು ಶ್ರೇಷ್ಠ ಹುದ್ದೆ ಯಾವ್ದತ್ತಂದ್ರೆ CDS ಹುದ್ದೆ ಅಂತ ಹೇಳ್ಬೋದು.
ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸುಮನ್ ಬೇರಿ, BVR ಸುಬ್ರಹ್ಮಣ್ಯಂ, ನಿಧಿ ಚೆಬ್ಬೆರ್, ಅಶೋಕ್ ಕುಮಾರ್ ಲಾಹಿರಿ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಅಶೋಕ್ ಕುಮಾರ್ ಲಾಹಿರಿ ಅವರು ಇತ್ತೀಚೆಗೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೋಡ್ರಿ, ನೀತಿ ಆಯೋಗಕ್ಕೆ ಅಧ್ಯಕ್ಷರು ಯಾರು ಇರ್ತಾರೆ ಅಂದ್ರೆ ಯಾವಾಗಲೂ ಪ್ರಧಾನಮಂತ್ರಿಗಳೇ ಇದರ ಅಧ್ಯಕ್ಷರಾಗಿರ್ತಾರೆ. ದೇಶದ ಪ್ರಧಾನಮಂತ್ರಿ ಯಾರು ಇರ್ತಾರ ಅವರೇ ಇದರ ಅಧ್ಯಕ್ಷರು. ನಾಳೆ ಕ್ವಶನ್ ಬರ್ಬೋದು ನಿಮಗೆ, ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ PM ಮೋದಿ. ಸರಿನಾ? ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ ಅಂತ ಕ್ವಶನ್ ಬರ್ತಂದ್ರ ಪ್ರಧಾನಿ, ರಾಷ್ಟ್ರಪತಿ ಹಿಂಗೆಲ್ಲ ಇರ್ತದ ಆಪ್ಷನ್. ಅದಕ್ಕೆ ನಿಮ್ಮ ಆನ್ಸರ್ ಅವಾಗ ಏನ್ ಬರ್ಬೇಕು? ಪ್ರಧಾನಿ ಅಂತ ಬರ್ಬೇಕು. ನೀತಿ ಆಯೋಗದ ಕಿಂತ ಮೊದಲ ಹೆಸರು ಏನಾಗಿತ್ತು ಇದ್ರದಂತಂದ್ರೆ ಯೋಜನಾ ಆಯೋಗ ಅಂತ ಕರಿತಾ ಇದ್ರಿ. ಇದಕ್ಕೆ ಏನ್ ಕರಿತಾ ಇದ್ರಿ? ಇದಕ್ಕೆ ಯೋಜನಾ ಆಯೋಗ ಅಥವಾ ಪ್ಲಾನಿಂಗ್ ಕಮಿಷನ್ ಅಂತ ಕರೀತಾರೆ. ಈ ಪ್ಲಾನಿಂಗ್ ಕಮಿಷನ್ ಮುಖ್ಯವಾಗಿ ನಮ್ ದೇಶದಲ್ಲಿ 1950ರಲ್ಲಿ ಇದೇನಾಯ್ತಂದ್ರೆ ಯೋಜನಾ ಆಯೋಗ ಸ್ಥಾಪನೆ ಆಯ್ತು. ಯೋಜನಾ ಆಯೋಗದ ಕೆಲಸ ಏನಂತಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸೋದು, ದೇಶದ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದು, ಆಮೇಲೆ ದೇಶವನ್ನ ಸರ್ವತೋಮುಖ ಅಭಿವೃದ್ಧಿ ಕಳಿಸ್ಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡತಕ್ಕಂತ ಒಂದು ಸಲಹಾ ಆಯೋಗ ಅಂತ ಕರಿತೀವಿ. ಏನ್ ಕರಿತೀವಿ ಇದಕ್ಕೆ? ಸಲಹಾ ಆಯೋಗ. ಯಾವುದೇ ಸಂವಿಧಾನಾತ್ಮಕ ಸಂಸ್ಥೆನೂ ಅಲ್ಲ, ಕಾನೂನುಬದ್ಧ ಸಂಸ್ಥೆನೂ ಅಲ್ಲ, ಕೇವಲ ಒಂದು ಸಲಹೆ ಕೊಡ್ತಕ್ಕಂಥ ಆಯೋಗ ಇರ್ತದ. ಇದಕ್ಕೊಬ್ಬ IAS ಅಧಿಕಾರಿಗಳು ಕಾರ್ಯದರ್ಶಿಗಳಾಗಿರ್ತಾರೆ, ಒಬ್ರು ಆರ್ಥಿಕ ತಜ್ಞರು ಉಪಾಧ್ಯಕ್ಷರು ಇರ್ತಾರೆ, ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ, ಮತ್ತು ಇತರೆ 3-4 ಜನರನ್ನ ಆರ್ಥಿಕ ತಜ್ಞರನ್ನ ಇವರ ಒಂದು ನೀತಿ ಆಯೋಗದಲ್ಲಿ ನೇಮಕ ಮಾಡಲಾಗಿರ್ತದೆ. ನೋಡ್ರಿ, ಜನವರಿ 1, 2015ರಂದು ಇದಕ್ಕೆ ಏನ್ ಮಾಡಿದ್ರಂತಂದ್ರೆ ಪ್ಲಾನಿಂಗ್ ಕಮಿಷನ್ ಬದಲಾಗಿ ನೀತಿ ಆಯೋಗ ಅಂತೇಳಿ ಪುನರ್ನಾಮಕರಣ ಮಾಡಲಾಯ್ತು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ. ಏನೋ ವಿಕಸಿತ್ ಭಾರತ್ 2047ರ ಕನಸು ಏನಿದೆ, ವಿಕಸಿತ್ ಭಾರತ್ ಅಂದ್ರೆ ದೇಶ ಸ್ವಾತಂತ್ರ್ಯಗೊಂಡ 100ನೇ ವರ್ಷ ಅನ್ನೋದ್ರೊಳಗ ಸಂಪೂರ್ಣ ಪರಿಪೂರ್ಣವಾಗಿರ್ತಕ್ಕಂಥ ಭಾರತವನ್ನ ರೂಪಿಸ್ಬೇಕು ಅಂತೇಳಿ ಸರ್ಕಾರ ಇಂಥ ಒಂದು ಬದಲಾವಣೆ ತಂದು ನೀತಿ ಆಯೋಗಕ್ಕೆ ಹೆಚ್ಚಿನ ಒಂದು ಅಧಿಕಾರವನ್ನ ನೀಡಲಾಗಿದೆ. ಕೇಂದ್ರ ಕಚೇರಿ ಯಾವಾಗಲೂ ಎಲ್ಲಿದಂದ್ರೆ ದೆಹಲಿಯಲ್ಲಿ ಇರ್ತದೆ. ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಸೊ ಈ ಸತ್ CEO ಯಾರದಾರಂದ್ರೆ ನೋಡ್ರಿ, ಇಲ್ಲಿ CEO ಇತ್ತೀಚೆಗೆ ನೇಮಕ ಆದವರು ಇವರು ನಿಧಿ ಚೆಬ್ಬೆರ್. ನಿಧಿ ಚೆಬ್ಬೆರ್ ಅವರು ಇದರ CEO ಆಗಿ ಕಾರ್ಯನಿರ್ವಹಿಸ್ತಾರೆ. ವೈಸ್ ಚೇರ್ಮನ್ ಆಗಿ ಅಶೋಕ್ ಕುಮಾರ್ ಲಾಹಿರಿ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಪ್ರೊಫೆಸರ್ MS ಸ್ವಾಮಿನಾಥನ್ ಪ್ರಶಸ್ತಿ 2020 ಯಾರು ಸ್ವೀಕರಿಸಿದ್ರು? ಡಾಕ್ಟರ್ CH ಶ್ರೀನಿವಾಸ್ ರಾವ್, ರತನ್ ಲಾಲ್, MS ಸ್ವಾಮಿನಾಥನ್, ಅಶೋಕ್ ಗುಲಾಟಿ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಪ್ರೊಫೆಸರ್ MS ಸ್ವಾಮಿನಾಥನ್ ಅವರ ನೋಡ್ರಿ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೃಷಿ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಈ ಪ್ರಶಸ್ತಿ ನೀಡಲಾಗ್ತದೆ. ಈ ಬಾರಿ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥವ್ರು ಡಾಕ್ಟರ್ C ಶ್ರೀನಿವಾಸ್ ರಾವ್ ಅವರು ಇದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೋಡ್ರಿ, 9th ಈ ಒಂದು 9ನೇ ಪ್ರಶಸ್ತಿ. ಇದು ಎಷ್ಟೇ ಪ್ರಶಸ್ತಿ? ಇದು 9ನೇ ಪ್ರಶಸ್ತಿ ಆಗಿದ್ದು ಪ್ರೊಫೆಸರ್ MS ಸ್ವಾಮಿನಾಥನ್ ಅವಾರ್ಡ್ ಅನ್ನ ಈ ಬಾರಿ ಪಡೆದಿರ್ತಕ್ಕಂಥವ್ರು ಡಾಕ್ಟರ್ CH ಶ್ರೀನಿವಾಸ್ ರಾವ್. MS ಸ್ವಾಮಿನಾಥನ್ ಇದು ನಮ್ಮ ದೇಶದ ಇತಿಹಾಸ ಒಂದು ದೊಡ್ಡ ಹೆಸರು ಅಂತ ನಾವು ಕರಿತೀವಿ. ಇವರು ಭಾರತದ ಹಸಿರು ಕ್ರಾಂತಿ ಪಿತಾಮಹ. ಏನ್ ಕರೀತಾರೆ ಇವರಿಗೆ? ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಇವರನ್ನ ಕರೀತಾರೆ. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು? ದೇಶ ಸ್ವತಂತ್ರವಾದಾಗ ಆಹಾರ ಧಾನ್ಯಗಳ ಕೊರತೆ ಎದುರಿಸ್ತಾ ಇತ್ತು. 1966ರಿಂದ 69ರವರೆಗೆ ಈ ಏನು ಹೈಬ್ರಿಡ್ ಬೀಜಗಳನ್ನು ತಂದು ಏನ್ ಮಾಡಿದ್ರು ಅಂತಂದ್ರೆ ಭಾರತೀಯ ಕೃಷಿಕರಿಗೆ ಬೀಜ, ಗೊಬ್ಬರ, ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ತಿಳಿಸಿಕೊಟ್ಟಿದ್ರಿಂದಾಗಿ ಭಾರತ 1971ರೊಳಗ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬಿ ಆಯಿತು. ಇವತ್ತೆಲ್ಲ ನಾವು ಇಷ್ಟೆಲ್ಲ ಆಹಾರ ಧಾನ್ಯಗಳನ್ನ ವಿದೇಶಗಳಿಗೆ ರಫ್ತು ಮಾಡುವಷ್ಟು ಪ್ರಮಾಣದಲ್ಲಿ ಭಾರತ ಇವತ್ತು ಉತ್ಪಾದನೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ MS ಸ್ವಾಮಿನಾಥನ್ ಅವರು. ಸೊ ಹಾಗಾಗಿ MS ಸ್ವಾಮಿನಾಥನ್ ಮುಖ್ಯವಾಗಿ ಹಸಿರು ಕ್ರಾಂತಿ ಬೆಳೆ ಯಾವುದು ಅಂತ ಕೇಳಿದ್ರಂದ್ರೆ ಗೋಧಿ, ಭತ್ತ, ಕಬ್ಬು, ಹತ್ತಿ, ಈ ಒಂದು ಆಹಾರ ಧಾನ್ಯಗಳನ್ನ ಬೇರೆ ದೇಶಗಳಿಂದ ಹೈ ವೆರೈಟಿ ಸೀಡ್ಸ್ ಅಂತ ಕರಿತೀವಿ. ಸೊ ಅಂತ ಒಂದು ಹೈಬ್ರಿಡ್ ತಳಿಗಳನ್ನ ಭಾರತಕ್ಕೆ ಪರಿಚಯಿಸಿ ಆಧುನಿಕ ಕೃಷಿ ಪದ್ಧತಿಯನ್ನ ಪರಿಚಯ ಮಾಡಿಕೊಟ್ರು. ಹೀಗಾಗಿ ಅವರ ಹೆಸರಿನಲ್ಲಿ MS ಸ್ವಾಮಿನಾಥನ್ ಪ್ರಶಸ್ತಿ ಅಂತ ಸ್ಥಾಪನೆ ಮಾಡಿ ಈಗ ನೀಡ್ತಾ ಇದ್ದಾರೆ. ಇದು 9ನೇ ಪ್ರಶಸ್ತಿ. ಈ MS ಸ್ವಾಮಿನಾಥನ್ ಅವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಕ್ತು. ಇತ್ತೀಚೆಗೆ 2025ರಲ್ಲಿ ಅವರು ಮರಣ ಹೊಂದಿದ್ರು ಅಂತ ಹೇಳ್ಬೋದು MS ಸ್ವಾಮಿನಾಥನ್.
ಈ ಒಂದು MS ಸ್ವಾಮಿನಾಥನ್ ಅವರ ಯಾರನ್ನ ನೋಡಿ ಅಂತಂದ್ರೆ ನಾರ್ಮನ್ ಬೋರ್ಲಾಗ್, ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರಿತೀವಿ. ನಾರ್ಮನ್ ಬೋರ್ಲಾಗ್ ಅವರನ್ನ ನೋಡಿ ಪ್ರಭಾವಕ್ಕೊಳಗಾಗಿ ಈ ಭಾರತದಲ್ಲಿ ಈ ಒಂದು ಒಂದು ಕೃಷಿ ಪದ್ಧತಿಯನ್ನ ಜಾರಿಗೊಳಿಸಿದ್ರು. ಬಟ್ ಈಗ ಹಸಿರು ಕ್ರಾಂತಿ ಬದಲಾಗಿ ಈ ಸದ್ ಏನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಸದಾ ಹಸಿರು ಕ್ರಾಂತಿ ಏನ್ರಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸದಾ ಹಸಿರು ಕ್ರಾಂತಿ ಅಂದ್ರೆ ಯಾವುದೇ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಕೃಷಿ ಅಭಿವೃದ್ಧಿಯನ್ನ ಕೈಗೊಳ್ಳುವುದು ಮತ್ತು ಆಹಾರ ಧಾನ್ಯ ಉತ್ಪಾದನೆಯನ್ನ ದ್ವಿಗುಣಗೊಳಿಸ್ತಕ್ಕಂಥ ಗುರಿಯನ್ನ ಈ ಸದಾ ಹಸಿರು ಕ್ರಾಂತಿ ಹೊಂದಿದೆ. ಈ ಸದ್ ಚಾಲ್ತಿಯಲ್ಲಿ ಇರ್ತಕ್ಕಂಥ ಯೋಜನೆ ಯಾವ್ದಂದ್ರೆ ಸದಾ ಎವರ್ ಗ್ರೀನ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಎವರ್ ಗ್ರೀನ್ ಗ್ರೀನ್ ರೆವಲ್ಯೂಷನ್ ಈ ಒಂದು ಯೋಜನೆ ಈಗ ಜಾರಿಯಲ್ಲಿ ಅದ. ಇದರ ಪ್ರಕಾರ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮವನ್ನ ಈಗ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡು. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಮುಂದಿನ ಜನಾಂಗಕ್ಕೆ ಪರಿಸರವನ್ನ ಬಿಟ್ಟು ಕೊಟ್ಟು ಅಭಿವೃದ್ಧಿ ಕಾರ್ಯಗಳಿಗಾಗಿ ಪರಿಸರ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡಬಹುದು, ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ. ಆ ಅದಕ್ಕೆ ಅಭಿವೃದ್ಧಿಗೆ ಏನ್ ಕರೀತಾರೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗುರಿಯೊಂದಿಗೆ ಈಗ ದೇಶ ಮುನ್ನಡೀತಾ ಇದೆ ಅಂತ ನಾವು ಹೇಳ್ಬೋದು. 2026ರ ಲಾರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರು ಗೆದ್ರು? ನೊವಾಕ್ ಜೊಕೋವಿಕ್, ಲಿಯೋನೆಲ್ ಮೆಸ್ಸಿ, ಕಾರ್ಲೋಸ್ ಅಲ್ಗರೇಜ್, ವಿರಾಟ್ ಕೊಹ್ಲಿ. ಇದು ಕ್ರೀಡಾಪಟುಗಳಿಗೆ ನೀಡತಕ್ಕಂತ ಒಂದು ಸ್ಪೋರ್ಟ್ಸ್ ಅವಾರ್ಡ್. ಇದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್. ಇದು ಲಾರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಕಾರ್ಲೋಸ್ ಅಲ್ಕರೇಜ್. ಇವರು ಫುಟ್ಬಾಲ್ ಪ್ಲೇಯರ್. ಇವರು ಕಾರ್ಲೋಸ್ ಅಲ್ಕರೇಜ್ ಅವರು ನೋಡ್ರಿ, ಈ ಒಂದು ಅವಾರ್ಡ್ ಆಸ್ಕರ್ ಆಫ್ ಸ್ಪೋರ್ಟ್ಸ್ ಅಂತ ಕರೀತಾರೆ. ಅಂದ್ರೆ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಇದು. ಈ ಪ್ರಶಸ್ತಿಯನ್ನ ಇತ್ತೀಚೆಗೆ ಸ್ಪೇನ್ ನ ಮ್ಯಾಡ್ರಿಡ್ ನಲ್ಲಿ ನೀಡಲಾಯಿತು. ಈ ಒಂದು ಅವಾರ್ಡ್ ಅನ್ನ ಪಡೆದಿರತಕ್ಕಂಥವ್ರು ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡ್ ಕಾರ್ಲೋಸ್ ಅಲ್ಗರೇಜ್, ಸ್ಪ್ಯಾನಿಷ್ ಟೆನ್ನಿಸ್ ಪ್ಲೇಯರ್. ಇವರು ಸ್ಪೋರ್ಟ್ಸ್ ವುಮನ್ ಆಫ್ ದ ಇಯರ್ ಆರ್ಯನ್ ಸೆಬಲೆಂಕಾ, ಬೆಲಾಸ್ ನ ಟೆನ್ನಿಸ್ ಆಟಗಾರ್ತಿ. ಬ್ರೆಕ್ ಥ್ರೂ ಆಫ್ ದ ಇಯರ್ ಅವಾರ್ಡ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಲ್ಯಾಂಡೋ ನಾರೆಸ್, ರೇಸ್ ಪ್ಲೇಯರ್. ಇವರು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಪಡೆದವರು ನಾಡಿಯಾ ಕೆಮಾನೆಸಿ, ಜಿಮ್ನಾಸ್ಟಿಕ್ ಆಟಗಾರರು. ಇವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಭಾರತದ 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ ಯಾವುದು? ನೋಡ್ರಿ, INS ವಿರಾಟ್, INS ಅರಿಹಂತ, INS ಅರಿದಮನ್. ನೋಡ್ರಿ, ನಿನ್ನೆ ಇತ್ತೀಚೆಗೆ ನಡೆದ 2026ರ UPSC ಪರೀಕ್ಷೆಯಲ್ಲಿ ಇದ್ರ ಮ್ಯಾಗ ಕ್ವಶನ್ ಬಂದಿದೆ. UPSC ಏನು ಪರೀಕ್ಷೆ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ, ಸೇಮ್ ಒಂದು ಕಂಟೆಂಟ್ ಅನ್ನ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. INS ಅರಿಧಮ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಸೊ ಕರೆಕ್ಟ್ ಆನ್ಸರ್ ಇದಾಯ್ತು. ಸೊ INS ಅರಿಧಮ್ ಅನ್ನೋದು ಇಂಡಿಯಾಸ್ 3rd ನ್ಯೂಕ್ಲಿಯರ್ ಪವರ್ ನೋಡ್ರಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್. ಇದು ನೋಡ್ರಿ ಎಷ್ಟನೇದಿದು? ಭಾರತದ 3ನೇ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್. ಈ ಕೆಳಗಿನಲ್ಲಿ ಯಾವುದು ಸರಿ ಅಂತ ಕ್ವಶನ್ ಕೊಟ್ಟು ಪಾಯಿಂಟ್ಸ್ ಅನ್ನು ಹಾಕಿದ್ರಿ ಇಲ್ಲಿ UPSC ಎಕ್ಸಾಮ್ಗೆ. ಡೆವಲಪ್ಡ್ ಅಂಡರ್ ಅಡ್ವಾನ್ಸ್ ಟೆಕ್ನಾಲಜಿ ಮಿಸೈಲ್ ATV ಪ್ರಾಜೆಕ್ಟ್ ಅಟ್ ವಿಶಾಖಪಟ್ಟಣಂ. ಎಲ್ಲಿದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಎಲ್ಲಿ ಲಾಂಚ್ ಮಾಡಲಾಗಿತ್ತು ಅಂದ್ರೆ ವಿಶಾಖಪಟ್ಟಣದಲ್ಲಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಲಾಂಚ್ ಮಾಡಲಾಗಿತ್ತು. ಭವಿಷ್ಯದಲ್ಲಿ ಇನ್ನೂ 8 ವರ್ಟಿಕಲ್ ಲಾಂಚ್ ಸಿಸ್ಟಮ್ ಅನ್ನ VLS ಸಿಸ್ಟಮ್ ಅನ್ನ ಇಲ್ಲಿ ಅಳವಡಿಸಲಾಗ್ತಾ ಇದೆ. ಇಟ್ ಕ್ಯಾನ್ ಕ್ಯಾರಿ ನ್ಯೂಕ್ಲಿಯರ್ ಕೆಪಬಲ್ ನೋಡ್ರಿ ಅಣುಶಕ್ತಿಗಳನ್ನ 15 ಮಿಸೈಲ್ಗಳನ್ನ K-15 ಮಿಸೈಲ್ಸ್ ಅಂದ್ರೆ 700 ರೇಂಜ್ ಇರ್ತಕ್ಕಂಥ K-4 ಮಿಸೈಲ್ಗಳನ್ನ ಮತ್ತು 3500 ಕಿಲೋಮೀಟರ್ ಇರ್ತಕ್ಕಂಥ K-4 ಮಿಸೈಲ್ಗಳನ್ನು ಹೊತ್ತೊಯ್ಯುವಂತ ಒಂದು ಕೆಪಾಸಿಟಿ ಈ ಒಂದು ನ್ಯೂಕ್ಲಿಯರ್ ಸಬ್ಮರೀನ್ಗೆ ಇದೆ. ಸೊ ಭಾರತದ 3ನೇ ನ್ಯೂಕ್ಲಿಯರ್ ಸಬ್ಮರೀನ್. ಈಗಾಗಲೇ 3 ಸಬ್ಮರೀನ್ಗಳು ಇದು ಆಗಿದಾವೆ. ಈಗಾಗಲೇ ಇರ್ತಕ್ಕಂಥ 2 ಸಬ್ಮರೀನ್ಗಳು ಯಾವಂದ್ರೆ INS ಅರಿಹಂತ 2016ರಲ್ಲಿ ಭಾರತದ ನೌಕಾಸೇನೆಗೆ ಇದನ್ನ ಸೇರಿಸಲಾಯಿತು. ಎರಡನೇದು 2024ರಲ್ಲಿ INS ಅರಿಘಾಟ್. INS ಅರಿಘಾಟ್ ಇದು 2ನೇ ಅಣುಶಕ್ತಿ ಚಾಲಿತ ಸಬ್ಮರೀನ್ ಅಂತ ಕರಿತೀವಿ. ಈಗ ಭಾರತದಲ್ಲಿ ಒಟ್ಟು 3 ಅಣುಶಕ್ತಿ ಸಬ್ಮರೀನ್ಗಳಿದಾವೆ. ಇದು ಈ ಬಾರಿ UPSC ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಇಲ್ಲಿ ನಾವು ಡಿಸ್ಕಷನ್ ಮಾಡಿವಿ, ಇದೇ ಪಾಯಿಂಟ್ಸ್ ಅನ್ನ ಹಾಕಿ ಅಲ್ಲಿ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಭಾರತದ ಮೊದಲ ಕೋವ್ಯಾಕ್ಸಿನ್, ಮಾಸ್ಕೋರಿಕ್ಸ್,
ಡೆಂಗೋ ವ್ಯಾಕ್ಸಿನ್ ಏನಂತಂದ್ರೆ ಕ್ಯೂಡೆಂಗಾ, ಇದು ಭಾರತವೇ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್. ಇದು ಯಾವ್ದಕ್ಕೆ ಡೆಂಗೂಗೆ ಲಸಿಕೆ ಕಂಡುಹಿಡಿದಿರ್ತಕ್ಕಂಥ ಭಾರತೀಯ ವಿಜ್ಞಾನಿಗಳು ಸಂಶೋಧನೆ ಮಾಡಿರ್ತಕ್ಕಂಥ ಲಸಿಕೆ ಯಾವ್ದಂದ್ರೆ ಕ್ಯೂಡೆಂಗಾ. ಇದು ಮೊದಲ ಬಾರಿಗೆ ಭಾರತ ಅನುಮೋದನೆ ಪಡೆದಿರ್ತಕ್ಕಂಥ ಒಂದು ಲಸಿಕೆ ಅಂತ ನಾವು ಇದನ್ನು ಕರಿತೀವಿ. ಕೋವ್ಯಾಕ್ಸಿನ್ ನೋಡ್ರಿ, ಕೋವ್ಯಾಕ್ಸಿನ್ ಇದು ಕೊರೋನಾ ಸಂದರ್ಭದಲ್ಲಿ ಈ ಒಂದು ಲಸಿಕೆಯನ್ನ ಕಂಡುಹಿಡಿಯಲಾಗಿತ್ತು. ಕೋವ್ಯಾಕ್ಸಿನ್ ಲಸಿಕೆಯನ್ನು ಹೈದರಾಬಾದ್ನ ಭಾರತ್ ಬಯೋಟೆಕ್ದವರು, ಕೋವ್ಯಾಕ್ಸಿನ್ ಯಾರು ಕಂಡುಹಿಡಿದ್ರಿ? ಹೈದರಾಬಾದ್ನ ಭಾರತ್ ಬಯೋಟೆಕ್ ಕಂಪನಿ ಈ ಒಂದು ಲಸಿಕೆಯನ್ನ ಕೊರೋನಾ ಸಂದರ್ಭದಲ್ಲಿ ಕಂಡುಹಿಡಿದಿದ್ರು. ಜಗತ್ತಿನಾದ್ಯಂತ ಈ ಲಸಿಕೆಯನ್ನ ಜನ ಯೂಸ್ ಮಾಡಿದ್ರು ಅಂತ ನಾವು ಹೇಳ್ಬೋದು. ಈ ಕ್ಯೂಡೆಂಗಾ TAC-03 ಇಂಡಿಯಾಸ್ ಫಸ್ಟ್ ಅಪ್ರೂವ್ಡ್ ಡೆಂಗ್ಯೂ ವೈರಸ್ ಅಂತ ನಾವು ಇದನ್ನು ಕರಿತೀವಿ. ಡೆವಲಪ್ಡ್ ಬೈ ಟೆಕೆಡಾ ಫಾರ್ಮಾಸ್ಯೂಟಿಕಲ್ಸ್, ಅಪ್ರೂವ್ಡ್ ಬೈ DCGI. ನೋಡ್ರಿ, ದೇಶದಲ್ಲಿ ಯಾವುದೇ ಔಷಧಿಗಳು ಮಾರುಕಟ್ಟೆಗೆ ಬರ್ಬೇಕಂದ್ರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅವ್ರು ಏನ್ ಮಾಡ್ಬೇಕು, ಅದಕ್ಕೆ ಅಪ್ರೂವಲ್ ಕೊಡ್ಬೇಕು. ಅಂತ ಅಪ್ರೂವಲ್ ಕೊಟ್ಟಾಗ ಮಾತ್ರ ಅದು ಅಧಿಕೃತವಾಗಿರತಕ್ಕಂತ ಔಷಧಿ ಆಗ್ತದೆ. ಈ ಡೆಂಗು ವೈರಸ್ ಮುಖ್ಯವಾಗಿ ಸೊಳ್ಳೆಗಳಿಂದ ಬರ್ತದೆ. ಇದು ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳಿಂದ ವೈರಲ್ ಡಿಸೀಸ್ ಬರ್ತದೆ ಒಬ್ಬರಿಂದ ಒಬ್ಬರಿಗೆ. ನೋಡಿ, ಏಡಿಸ್ ಈಜಿಪ್ಟಿ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ರೋಗ ಬರ್ತದ. ಸಿಂಪ್ಟಮ್ಸ್ ಇದ್ರದ್ದು ಏನಿರ್ತದೆ ಅಂತಂದ್ರೆ ಜ್ವರ ಇರ್ತಾವು, ತಲೆ ನುಸ್ತಿರ್ತದ, ಮಸಲ್ ಪೇನ್ ಆಗ್ತಿರ್ತದ. ಇವೆಲ್ಲ ಇದರ ಡೆಂಗು ವೈರಸ್ ನ ಒಂದು ಲಕ್ಷಣ ಅಂತ ಹೇಳ್ಬೋದು. ಇತ್ತೀಚೆಗೆ ಯಾವ ದೇಶವು ಒಪೆಕ್ ಮತ್ತು ಒಪೆಕ್ ಪ್ಲಸ್ ಅನ್ನ ಬಿಟ್ಟು ಹೊರಬಂದಿದೆ? ಒಪೆಕ್ ಅನ್ನೋದು ಏನಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಉತ್ಪಾದಿಸ್ತಕ್ಕಂಥ, ಪೆಟ್ರೋಲ್ ಅನ್ನ ಜಗತ್ತಿನಲ್ಲಿ ಹೊರತೆಗೆತಕ್ಕಂಥ ದೇಶಗಳ ಒಂದು ಸಂಘಟನೆ ಯಾವ್ದಪ್ಪ ಅಂದ್ರ ಒಪೆಕ್. ಈ ಒಪೆಕ್ ಅಂತಕ್ಕಂಥ ಈ ಒಂದು ಪೆಟ್ರೋಲ್ ಉತ್ಪಾದನೆ ಮಾಡ್ತಕ್ಕಂಥ ದೇಶಗಳ ಒಂದು ಸಂಘಟನೆ ಇದು. ಇತ್ತೀಚೆಗೆ ಈ ಸಂಘಟನೆಯಿಂದ ಒಂದು ದೇಶ ಹೊರ ಬಂದಿದೆ. ಅದು ಯಾವುದು? ಬ್ರೆಜಿಲ್, ಅರ್ಜೆಂಟೈನಾ, ಮೆಕ್ಸಿಕೋ ಮತ್ತು UAE. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ UAE ಒಪೆಕ್ ನಿಂದ ಹೊರ ಬಂದಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್ ಉತ್ಪಾದನೆ ಮಾಡತಕ್ಕಂತ 11 ದೇಶಗಳ ಒಂದು ಸಂಘಟನೆ ಇದು. 1960ರಲ್ಲಿ ಇದು ಸ್ಥಾಪನೆ ಆಗಿತ್ತು. ಸೊ 12 ದೇಶಗಳಿದ್ದು ಈಗ UAE ಹೊರ ಬಂದಿದ್ರಿಂದಾಗಿ ಈಗ 11 ದೇಶಗಳು ಇದರ ಸದಸ್ಯ ದೇಶಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಒಪೆಕ್ ಎಕ್ಸ್ಟೆನ್ಷನ್ ಆಫ್ ಒಪೆಕ್ 2016ರಲ್ಲಿ ಇದನ್ನ ಇದು ಮಾಡಿದ್ರು. 2000 ನೋಡ್ರಿ, ಈಗ 21 ಮೆಂಬರ್ಸ್ಗಳು ಇದರಲ್ಲಿ ಇದ್ದಾರೆ. 11 ಒಪೆಕ್ ಮೆಂಬರ್ಸ್ಗಳು ನಾನ್ ಒಪೆಕ್ ಕಂಟ್ರೀಸ್ಗಳು ಎಷ್ಟದಾವ ಅಂತಂದ್ರೆ 10 ಅದಾವ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಆಸ್ಟ್ರೇಲಿಯಾದ ವಿಯೆನಾದಲ್ಲಿ. ಭಾರತವೂ ಸಹ ಒಪೆಕ್ ನ ನಾನ್ ಮೆಂಬರ್ ಆಫ್ ಒಪೆಕ್ ಅಂತ ಇದನ್ನ ಭಾರತ ಇದರ ಸದಸ್ಯ ಆಗಿದೆ. ಒಪೆಕ್ ಮೆಂಬರ್ಸ್ ಅಲ್ಲಿ 78% ಕ್ರೂಡ್ ಆಯಿಲ್, ಏನು ನಾವು ಪೆಟ್ರೋಲ್ ಡೀಸೆಲ್ ಗಳನ್ನು ತರಿಸ್ತೀವಿ ಅಂತ ಕಚ್ಚಾ ಒಂದು ಇಂಧನ ಈ ದೇಶಗಳಲ್ಲಿ ಉತ್ಪಾದನೆ ಆಗ್ತದೆ. ಇವೆಲ್ಲ ದೇಶಗಳು ಜಗತ್ತಿಗೆ ಪೆಟ್ರೋಲ್ ಸಪ್ಲೈ ಮಾಡ್ತಕ್ಕಂಥ ದೇಶಗಳ, ಪೆಟ್ರೋಲ್ ಡೀಸೆಲ್ಗಳ ಕಚ್ಚಾ ಒಂದು ತೈಲವನ್ನು ಸಪ್ಲೈ ಮಾಡ್ತಕ್ಕಂಥ ದೇಶಗಳ ಗುಂಪು ಅಂತ ನಾವು ಇದನ್ನು ಕರಿಬಹುದು. ಖೇಲೋ ಇಂಡಿಯಾ ಕ್ರೀಡಾಕೂಟ 2026ರ ಒಟ್ಟಾರೆ ಚಾಂಪಿಯನ್ ಯಾರು? ಪ್ರತಿ ವರ್ಷ ಖೇಲೋ ಇಂಡಿಯಾ ಕ್ರೀಡಾಕೂಟವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಅತಿ ಹೆಚ್ಚು ಪದಕ ಪಡೆದು ಚಾಂಪಿಯನ್ ಆಗಿರತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ. ಯಾವ್ದಾದ್ರೆ ಕರ್ನಾಟಕ ಚಾಂಪಿಯನ್ ರಾಜ್ಯವಾಗಿದ್ದು, ನೋಡ್ರಿ, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಇದು ಏನಂದ್ರೆ ಜನಾಂಗದ ಒಂದು ಮೊದಲು ಈಗಾಗಲೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್, ಖೇಲೋ ಇಂಡಿಯಾ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಒಂದು ಗೇಮ್ಸ್ ಗಳನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಬಟ್ ಈ ಬುಡಕಟ್ಟು ಕ್ರೀಡಾಕೂಟವನ್ನ ಮೊದಲ ಬಾರಿಗೆ ಇದು ಸಂಘಟನೆ ಮಾಡಿದ್ದು. ಸೊ ಇದರಲ್ಲಿ ಕರ್ನಾಟಕ ಅತಿ ಹೆಚ್ಚು ಪದಕಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬಹುದು. ಇದರ ಮಾಸ್ಕತ್ ಏನಾಗಿತ್ತು ಅಂತಂದ್ರ ಮೋರ್ವೀರ್. ಫಾಸ್ಟ್ ಇದನ್ನ ನಡೆಸಿಕೊಟ್ಟಿರ್ತಕ್ಕಂಥ ರಾಜ್ಯ ಯಾವ್ದತ್ತಂದ್ರ ಛತ್ತೀಸ್ಗಢ. ಚಾಂಪಿಯನ್ ಆಗಿರ್ತಕ್ಕಂಥ ರಾಜ್ಯ ಯಾವ್ದತ್ತಂದ್ರ ಕರ್ನಾಟಕ. ಕರ್ನಾಟಕ ಒಟ್ಟು 23 ಪದಗಳನ್ನು ಪಡೀತು. ಅದರಲ್ಲಿ 8 ಸಿಲ್ವರ್, 7 ಬ್ರೋಂಜ್, 23 ಗೋಲ್ಡ್. ಟೋಟಲ್ ಎಷ್ಟಂದ್ರೆ 38 ಮೆಡಲ್ಗಳನ್ನ ಇದು ಪಡೀತು. ಒರಿಸ್ಸಾ 21 ಗೋಲ್ಡ್, 15 ಸಿಲ್ವರ್, 21 ಬ್ರೋಂಜ್, ಒಟ್ಟು 57 ಮೆಡಲ್ಗಳನ್ನು ಪಡೀತು. ಜಾರ್ಖಂಡ್ 16
ಗೋಲ್ಡ್ 8 ಸಿಲ್ವರ್ 11 ಬ್ರೋಂಜ್ ಮೆಡಲ್. ಹೈಯೆಸ್ಟ್ ಗೋಲ್ಡ್ ಮೆಡಲ್ ಅನ್ನು ಪಡೆದಿರ್ತಕ್ಕಂಥ ಚಾಂಪಿಯನ್ ಸ್ಟೇಟ್ ಯಾವ್ದಂದ್ರೆ ಕರ್ನಾಟಕ ಅಂತ ನಾವು ಇದನ್ನ ಗುರುತಿಸಬಹುದು. 2027 ಜನಗಣತಿಯ ಹಂತ 1 ಯಾವ ದಿನಾಂಕದಿಂದ ಪ್ರಾರಂಭವಾಯಿತು ನೋಡ್ರಿ. ಜನವರಿ 2026, ಏಪ್ರಿಲ್ 1 2026, ಜುಲೈ 1 2026, ಮಾರ್ಚ್ 1 2026. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಏಪ್ರಿಲ್ 1 2026ರಿಂದ ಏಪ್ರಿಲ್ 15 2026 ಗಣತಿಯನ್ನ ಇಡೀ ದೇಶಾದ್ಯಂತ ಗಣತಿಯನ್ನ ಮನೆ ಗಣತಿಯನ್ನ ಮಾಡಲಾಯಿತು. ಮೊದಲ ಬಾರಿಗೆ ಏನಂದ್ರೆ ಮನೆ ಗಣತಿ. ಇದು 2011ರಲ್ಲಿ ಆಗಿರ್ತಕ್ಕಂಥ ಹಿಂದಿನ ಜನಗಣತಿ 2021ರಲ್ಲಿ ಆಗ್ಬೇಕಾಗಿತ್ತು. ಕೋವಿಡ್ ಸಂದರ್ಭದಿಂದಾಗಿ ಅದು ಮುಂದೂಡಲಾಯಿತು. ಈಗ 2027ರಲ್ಲಿ ನಡೀತಾ ಇರತಕ್ಕಂಥ ಜನಗಣತಿ 18ನೇ ಜನಗಣತಿ. ಜನಗಣತಿ ಇದ್ರಿ 2021ರದು 18ನೇ ಜನಗಣತಿ ಅಂತ ನಾವು ಇದನ್ನು ಕರಿತೀವಿ. ಸ್ವಾತಂತ್ರ್ಯ ನಂತರ 16ನೇ ಜನಗಣತಿ. ಸ್ವಾತಂತ್ರ್ಯ ನಂತರ ಇದು ಎಷ್ಟು ಜನಗಣತಿ ಅಂದ್ರೆ 8ನೇ ಜನಗಣತಿ. ಜನಸಂಖ್ಯೆಯನ್ನ ಗಣತಿ ಮಾಡ್ತಕ್ಕಂಥದ್ದು ಫ್ರಮ್ ಫೆಬ್ರವರಿ 1 2027ರಿಂದ ಸ್ಟಾರ್ಟ್ ಆಗ್ತದೆ. ಜನಗಣತಿ ಮೊದಲು ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ 1972ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಲಾರ್ಡ್ ಮಾಯೋ ಇದರ ಒಂದು ಅವಾಗಿನ ಗವರ್ನರ್ ಜನರಲ್ ಆಗಿದ್ರು. ರೈಟ್ ರೀ. ಫಸ್ಟ್ ಜನಗಣತಿ ಕಂಪ್ಲೀಟ್ ಸೆನ್ಸಸ್ ಆಗಿದ್ದು ಯಾವಾಗ ಅಂದ್ರೆ 1881ರಲ್ಲಿ ಅಂಡರ್ WC ಲೌಡೆನ್ ವೈಸ್ರಾಯ್, ಲಾರ್ಡ್ ರಿಪ್ಪನ್ ವೈಸ್ರಾಯ್ ಇದ್ದ. ಅವಾಗ ಅಧಿಕೃತವಾಗಿ ಕಂಪ್ಲೀಟ್ ಸೆನ್ಸಸ್ ಅನ್ನ ಮಾಡಿದ್ದೆ ಯಾವಾಗ ಅಂದ್ರೆ 1881. ಮೊದಲ ಸೆನ್ಸಸ್ ನಾನ್ ಸಿಂಕ್ರೋನಸ್ ಸೆನ್ಸಸ್ ಆಗಿದ್ದೆ ಯಾವಾಗ ಅಂದ್ರೆ 1872. ನೋಡಿ, ಸೆನ್ಸಸ್ 2027 ಎಷ್ಟನೇ ಒಂದು ಸೆನ್ಸಸ್ ಅಂತ ಕೇಳಿದ್ರಂದ್ರ 16ನೇ ಜನಗಣತಿ. ಇದು ಎಷ್ಟನೇ ಜನಗಣತಿ ರೀ? 16ನೇ ಜನಗಣತಿ. ಸ್ವಾತಂತ್ರ್ಯ ನಂತರ 8ನೇ ಜನಗಣತಿ. ಮತ್ತೆ ಇಂಡಿಯಾದ ಫಸ್ಟ್ ಡಿಜಿಟಲ್ ಸೆನ್ಸಸ್ ಅಂತ ಕರಿತೀವಿ ಇದಕ್ಕೆ. ಇಲ್ಲಿ ತಲ ಎಲ್ಲ ಪೇಪರ್ ಥ್ರೂ ನಾವು ಸೆನ್ಸಸ್ ಮಾಡಿದ್ರೆ ಇದು ಪೇಪರ್ಲೆಸ್ ಸೆನ್ಸಸ್, ಎಲ್ಲ ಡಿಜಿಟಲೈಸ್ಡ್ ಆಗಿರ್ತಕ್ಕಂಥ ಸೆನ್ಸಸ್. ಈ ಬಾರಿ ಸೆನ್ಸಸ್ ನ ವಿಶೇಷತೆ ಏನಂತಂದ್ರೆ ಜಾತಿ ಕಾಸ್ಟ್ ಎನಾಮರೇಷನ್ ವಿಲ್ ಆಲ್ಸೋ ಬಿ ಇನ್ಕ್ಲೂಡ್ ಇನ್ ಫೇಸ್ 2. ಜಾತಿ ಪದ್ಧತಿ, ಜಾತಿಯನ್ನು ಸಹ ಲಿಸ್ಟೆಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ಈ ಬಾರಿ ಜನಗಣತಿಯಲ್ಲಿ ಹೊಸದಾಗಿ ಸೇರಿಸಲಾಗಿದೆ. ಮತ್ತು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಮಿನಿಸ್ಟ್ರಿ ಯಾವ್ದಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಂದ್ರೆ ಗೃಹ ಮಂತ್ರಾಲಯ. ಇದೇನಾಗ್ತಂದ್ರೆ ಈ ಒಂದು ಜನಗಣತಿ ಮಾಡ್ತಕ್ಕಂಥ ಅಧಿಕೃತ ಮಂತ್ರಾಲಯ ಅಂತ ಕರಿತೀವಿ. ಸೆನ್ಸಸ್ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಈ ಸದ್ ಯಾರದಾರ ಅಂದ್ರೆ ಮೃತ್ಯುಂಜಯ್ ಕುಮಾರ್ ನಾರಾಯಣ್. ಯಾರಿದ್ದಾರೆ? ಸೆನ್ಸಸ್ ರಿಜಿಸ್ಟರ್ ಜನರಲ್ ಮೃತ್ಯುಂಜಯ್ ಕುಮಾರ್ ನಾರಾಯಣ್. ಬ್ರಾಂಡ್ ಅಂಬಾಸಿಡರ್ ಆಗಿ 2027 ಜನಗಣತಿಯ ಬ್ರಾಂಡ್ ಅಂಬಾಸಿಡರ್. ಈಗಾಗಲೇ ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇವೆಲ್ಲ ಕವರ್ ಆಗಿದ್ದಾವೆ, ಮತ್ತೆ ಡೀಟೇಲ್ ಆಗಿ ಇದು ಕವರ್ ಆಗ್ತಾ ಇದೆ. ಹಿಂಗಾಗಿ ನೀವು ಕರೆಂಟ್ ಅಫೇರ್ಸ್ ಬೇರೆ ಏನು ಎಕ್ಸ್ಟ್ರಾ ನೀವು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ವೀಕ್ಲಿ ಕರೆಂಟ್ ಅಫೇರ್ಸ್, ಮಂತ್ಲಿ ಕರೆಂಟ್ ಅಫೇರ್ಸ್ ಮತ್ತು ಆ ತಿಂಗಳ ಕಂಪ್ಲೀಟ್ ಡಿಟೇಲ್ PDF ನೋಟ್ಸ್ ಇಷ್ಟು ಓದ್ಬಿಟ್ರೆ ಸಾಕು. ನೀವು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಎಕ್ಸಾಮ್ ಬರೀರಿ ದೇಶದಲ್ಲಿ, ಸೊ ಅಂತ ಎಕ್ಸಾಮ್ ನೀವು ಕ್ಲಿಯರ್ ಮಾಡಬಹುದು. ಬ್ರಾಂಡ್ ಅಂಬಾಸಿಡರ್ ಯಾರಿದ್ದಾರೆ ಅಂದ್ರೆ ಸುದರ್ಶನ್ ಪಾಟ್ನಾಯಕ್, ಒರಿಸ್ಸಾದವರು. ಮರಳು ಶಿಲ್ಪ ಮಾಡ್ತಕ್ಕಂಥ ಮರಳು ಕಲೆಯ ಒಂದು ಕಲಾವಿದರು ಅಂತ ಕರಿತೀವಿ. ಸಮುದ್ರ ದಂಡೆಯಲ್ಲಿ ಉಸುಕಿನಿಂದ ಹಲವಾರು ಕಲಾಕೃತಿಗಳನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೆನ್ಸಸ್ 1948ರ ಜನಗಣತಿ ಕಾಯ್ದೆ ಏನೈತಲ್ಲ, ಆ ಕಾಯ್ದೆ ಅಡಿಯಲ್ಲಿ ಏನಾಯ್ತಂದ್ರೆ ಇದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಬಾರಿ 2027ರ ಜನಗಣತಿಯ ಒಂದು ಮಸ್ಕತ್ಗಳು ಹೆಸರೇನಿದೆ ಅಂತಂದ್ರೆ ಫಿಮೇಲ್ ಒಂದು ಗಣತಿದಾರರಿಗೆ ಪ್ರಗತಿ ಅಂತ ಹೆಸರಿಡಲಾಗಿದೆ, ಪುರುಷ ಗಣತಿದಾರರಿಗೆ ವಿಕಾಸ್ ಅಂತ ಹೇಳಿ ನಾಮಕರಣವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಕೇಲಾಜಿಲ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ್, ಉತ್ತರ ಪ್ರದೇಶ್. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಉತ್ತರ ಪ್ರದೇಶ್. ಇದೊಂದು ಪಕ್ಷಿಧಾಮ. ಶೇಖಾಜಿಲ್ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಉತ್ತರ ಪ್ರದೇಶ್. ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ ಭಾರತದ 99ನೇ ರಾಮ್ಸರ್ ತಾಣ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಭಾರತದ ಎಷ್ಟನೇದ್ರಿ ಇದು? 99ನೇ ರಾಮ್ಸರ್ ತಾಣ. ರಾಮ್ಸರ್ ತಾಣ ಅಂದ್ರೆ ಏನಪ್ಪಾ ಅಂದ್ರೆ ಜೌಗು ಪ್ರದೇಶಗಳು. ಏನ್ ಕರಿತಾರೆ ಇದಕ್ಕ? ಜೌಗು ಪ್ರದೇಶಗಳು ಅಂತ ಕರಿತೀವಿ. ಈ ಜೌಗು ಪ್ರದೇಶಗಳನ್ನ ಲಿಸ್ಟೆಡ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಜೀವ ಸಂಕುಲಗಳಿಗೆ ತೊಂದರೆ ಆಗಬಾರದು ಮತ್ತು ಆ ಜಲ ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಘೋಷಣೆ ಮಾಡಲಾಗ್ತದೆ. ಇದು ಎಲ್ಲಿದೆ ಅಂದ್ರೆ ಅಲಿಗಢ್ ಜಿಲ್ಲೆಯಲ್ಲಿ. ಎಲ್ಲಿದೆ ಇದು? ಉತ್ತರ ಪ್ರದೇಶದ ಅಲಿಗಢ್ ಜಿಲ್ಲೆಯಲ್ಲಿ ಐತಿ ಅಂತ ಹೇಳ್ಬೋದು. ಉತ್ತರ ಪ್ರದೇಶದಲ್ಲಿ ಒಟ್ಟು ಈ ಸದ್ದ 12 ರಾಮ್ಸರ್ ತಾಣಗಳದಾವ. ಎಷ್ಟದಾವ್ರಿ?
12 ರಾಮ್ಸರ್ ತಾಣಗಳದಾವು. 2021ರಲ್ಲಿ ಭಾಕಿರಾ ವೈಲ್ಡ್ ಲೈಫ್ ಸೆಂಚುರಿ, ಹೈದರ್ಪುರ್ ವೆಟ್ಲ್ಯಾಂಡ್ ಅಂತ ನಾವು ಇದನ್ನ ಕರಿತೀವಿ, ಅಲ್ಲಿ ಘೋಷಣೆ ಮಾಡಿದ್ರು. 2020ರಲ್ಲಿ ಸೂರ್ ಸರೋವರ ಇದನ್ನ ಘೋಷಣೆ ಮಾಡಿದ್ರು. 2019ರಲ್ಲಿ ನವಾಬ್ಗಂಜ್ ಬರ್ಡ್ ಸೆಂಚುರಿ ಅಂತ ಘೋಷಣೆ ಮಾಡಿದ್ರು. ಪಾರ್ವತಿ ಆಗ್ರಾ BS ಅಂಡ್ ಸಮಾನ್ BS ಆಮೇಲೆ ಸಮಸ್ಪುರ್ BS, ಸಾಂಡಿ BS ಬರ್ಡ್ ಸೆಂಚುರಿ, ಸಾರ್ಸಿ ನವಾರ್ ಜೀಲ್ 2005ರಲ್ಲಿ ಅಪ್ಪರ್ ಗಂಗಾ ರಿವರ್ ಇದನ್ನ ಏನ್ ಮಾಡಿದಾರೆ ಅಂತಂದ್ರೆ ವೆಟ್ಲ್ಯಾಂಡ್ಗಳು ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ವೆಟ್ಲ್ಯಾಂಡ್ ಅಂದ್ರೆ ಏನು ನೋಡ್ರಿ, ಈ ವೆಟ್ಲ್ಯಾಂಡ್ ಅಂತ ಇದಕ್ಕೆ ಯಾಕೆ ರಾಮ್ಸರ್ ಸೈಟ್ಗಳಂತ ಕರೆದ್ರು ಅಂದ್ರೆ 1971 ಫೆಬ್ರವರಿ 2ರಂದು ಇರಾನಿನ ರಾಮ್ಸರ್ ಎಂಬಲ್ಲಿ, ಎಲ್ಲದ್ರೆ ಇರಾನ್ನ ರಾಮ್ಸರ್ ಎಂಬ ಸ್ಥಳದಲ್ಲಿ ಜಗತ್ತಿನ ಪ್ರಮುಖ ದೇಶಗಳು ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಇಂಥ ಜೌಗು ಪ್ರದೇಶ ಅಥವಾ ಕೆರೆಗಳು ಇರ್ತಕ್ಕಂಥ ಪ್ರದೇಶವನ್ನ ಸಂರಕ್ಷಣೆ ಮಾಡಬೇಕು. ಯಾಕಂದ್ರೆ ಅನೇಕ ಸೂಕ್ಷ್ಮ ಜೀವ ಸಂಕುಲಗಳಲ್ಲಿ ಆವಾಸ ಸ್ಥಾನ ಆಗಿರ್ತದೆ. ಅದು ಯಾವುದೇ ಪರಿಸರ ಹಾನಿ ಆಗದ ರೀತಿಯಲ್ಲಿ ಅದರ ಒಂದು ನೈಸರ್ಗಿಕತೆಯನ್ನ ಕಾಪಾಡ್ಕೊಳ್ಬೇಕು. ಇಂಥ ಪ್ರದೇಶಗಳನ್ನ ನಿಮ್ಮ ದೇಶದಲ್ಲಿ ಅನೌನ್ಸ್ ಮಾಡಿ ಅದನ್ನ ರಾಮ್ಸರ್ ಸೈಟ್ ಅಂತ ಕರಿಬೇಕು ಅಂತ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಅನೌನ್ಸ್ ಮಾಡಲಾಯಿತು. ಸೊ ಅವತ್ತಿನಿಂದ ಪ್ರತಿ ವರ್ಷ ಫೆಬ್ರವರಿ 2ಅನ್ನ ರಾಮ್ಸರ್ ದಿನ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಇದು 1975 ಡಿಸೆಂಬರ್ 21ರಿಂದ ಈ ರಾಮ್ಸರ್ ಸೈಟ್ಗಳನ್ನು ಘೋಷಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಪ್ರಸ್ತುತ ಭಾರತದಲ್ಲಿ 99 ರಾಮ್ಸರ್ ತಾಣಗಳಿದಾವೆ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ರಾಮ್ಸರ್ ಸೈಟ್ ಎಲ್ಲಿದಾವೆ ಅಂದ್ರೆ ತಮಿಳುನಾಡಲ್ಲಿ ಇದಾವೆ, 20 ಇದಾವೆ. ಸೆಕೆಂಡ್ ಏನಂತಂದ್ರೆ ಉತ್ತರ ಪ್ರದೇಶ್. ನೋಡ್ರಿ, ಇತ್ತೀಚೆಗೆ ನಡೆದಿರ್ತಕ್ಕಂಥ UPSC ಪರೀಕ್ಷೆಯಲ್ಲಿ ಈ ಪಾಯಿಂಟ್ಸ್ ಗಳನ್ನ ಆಧರಿಸಿರ್ತಕ್ಕಂಥ ಕ್ವಶನ್ ಬಂದಿದೆ. ಇದರ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಬಂದಿದೆ, ಇಲ್ಲೇನ ಡಿಸ್ಕಷನ್ ಮಾಡಿ ನೀವೇ ಪಾಯಿಂಟ್ಸ್ ಗಳನ್ನ ಅದರಲ್ಲಿ ಹಾಕಿದ್ದಾರೆ. 2026ರಲ್ಲಿ ಬಿಹಾರದ 24ನೇ ಮುಖ್ಯಮಂತ್ರಿ ಆದವರು ಯಾರು? ಸೊ ಆಪ್ಷನ್ ಡಿ ಸಾಮ್ರಾಟ್ ಚೌಧರಿ. ಬಿಹಾರದ ಮುಖ್ಯಮಂತ್ರಿ ಯಾರ್ರಿ? ಸಾಮ್ರಾಟ್ ಚೌಧರಿ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಬಿಹಾರ್ ಚುನಾವಣೆಯಲ್ಲಿ ಮತ್ತೆ ನಿತೀಶ್ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಈ ನಿತೀಶ್ ಕುಮಾರ್ ಆರಂಭದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಅವರ ರಾಜೀನಾಮೆ ನಂತರ ಅವರು ರಾಜ್ಯಸಭೆಗೆ ನೇಮಕ ಆದ್ರು ನಿತೀಶ್ ಕುಮಾರ್. ಅವ್ರ ನಂತರ ಇಲ್ಲಿ ಅಧಿಕೃತವಾಗಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದು. ಸೊ ಅದರ ಒಂದು ನೇತೃತ್ವವನ್ನು ಸಾಮ್ರಾಟ್ ಚೌಧರಿ ಅವರು ವಹಿಸಿದ್ದಾರೆ ಅಂತ ಹೇಳ್ಬಹುದು. ಸಂವಿಧಾನದ 163ನೇ ವಿಧಿ ಪ್ರಕಾರ ಮುಖ್ಯಮಂತ್ರಿಯನ್ನ CMO ವಿತ್ ಚೀಫ್ ಮಿನಿಸ್ಟರ್ ಆಸ್ ಹೆಡ್ ಆಫ್ ದ ಹೆಡ್ ಅಂಡ್ ಅಡ್ವೈಸ್ ದ ಗವರ್ನರ್. 164ನೇ ವಿಧಿ ಪ್ರಕಾರ ಮಂತ್ರಿಗಳನ್ನ ಮತ್ತು ಮುಖ್ಯಮಂತ್ರಿ ನೇಮಕ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದ್ರೆ ರಾಜ್ಯಪಾಲರಿಗಿದೆ. ಆರ್ಟಿಕಲ್ 167 ಪ್ರಕಾರ ಡಿಫೆನ್ಸ್ ಮುಖ್ಯಮಂತ್ರಿಗಳ ಒಂದು ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನು ಕುರಿತು ಹೇಳ್ತದೆ ಅಂತ ಹೇಳ್ಬಹುದು. ಬಿಹಾರ ಇದು ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಮತ್ತು ನೇಪಾಳದೊಂದಿಗೆ ಗಡಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂತ ಗುರುತಿಸ್ತೀವಿ. ಈ ಬಿಹಾರ ರಾಜ್ಯ ಲೆಫ್ಟಿನೆಂಟ್ ಗವರ್ನರ್ ಇದ್ರ ಯಾರಿದ್ದಾರೆ ಅಂತಂದ್ರೆ ಅತಾ ಹಸ್ನೈನ್, ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಅವರು ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಸೆಂಬ್ಲಿಯಲ್ಲಿ 243 ಸ್ಥಾನ ಅದಾವು, ಲೋಕಸಭೆ 40 ಸ್ಥಾನಗಳದಾವು, ರಾಜ್ಯಸಭೆ 16 ಸ್ಥಾನಗಳದಾವು. 1912ರಲ್ಲಿ ಬ್ರಿಟಿಷರ ಕಾಲದಲ್ಲೇನೆ ಇದು ಒಂದು ರಾಜ್ಯದ ಸ್ಥಾನಮಾನವನ್ನು ಪಡಿತು. ಸೊ ಇತ್ತೀಚೆಗೆ ಬಿಹಾರನ್ನು ಒಡೆದು ಪ್ರತ್ಯೇಕ ಜಾರ್ಖಂಡ್ ರಾಜ್ಯವನ್ನ ರಚನೆ ಮಾಡಲಾಗಿದೆ. ರಾಜ ಬಿಹಾರದಲ್ಲಿ ಪ್ರಮುಖ ನದಿ ಅಂದ್ರೆ ಒಂದು ಗಂಗಾ ನದಿ, ಕೋಸಿ ನದಿ. ಬಿಹಾರ ಮತ್ತು ನೇಪಾಳ ಜಂಟಿಯಾಗಿ ರಚನೆ ಮಾಡಿರ್ತಕ್ಕಂಥ ಒಂದು ಜಲವಿದ್ಯುತ್ ಯೋಜನೆ ಅಂತ ನಾವು ಇದನ್ನ ಕರೆಯಲಾಗ್ತದೆ. 2027ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ? ಮತ್ತೆ ಇದೇ ಕ್ವಶನ್ ರಿಪೀಟ್ ಬಂದಿದೆ ನೋಡ್ರಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸುದರ್ಶನ್ ಪಾಟ್ನಾಯಕ್ ಅವರು. ಯಾರು? ಸುದರ್ಶನ್ ಪಾಟ್ನಾಯಕ್ ಅವರು ನೋಡ್ರಿ, ಸ್ಯಾಂಡ್ ಆರ್ಟಿಸ್ಟ್ ಆಗಿದ್ದು ಒರಿಸ್ಸಾದ ಇವರನ್ನ 2027 ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಲಾಗಿದೆ. ಇವರಿಗೆ 2014ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಈ ಬಾರಿ 2027ರ ಸೆನ್ಸಸ್ ನ ಮಸ್ಕತ್ಗಳು ಯಾವ್ಯಾವೆ ಅಂತಂದ್ರೆ ಒಂದು ಪ್ರಗತಿ, ಇನ್ನೊಂದು ವಿಕಾಸ್ ಅಂತ ಹೇಳ್ಬಹುದು.
ನೋಡ್ರಿ ಇಲ್ಲಿ ನಾನು ಇಲ್ಲಿ ಏನ್ ಡಿಸ್ಕಷನ್ ಮಾಡಿರ್ತೀನಿ ಇದನ್ನ ಬಿಟ್ಟು ಬೇರೆ ಯಾವ ಕ್ವಶನ್ಗಳು ಕರೆಂಟ್ ಅಫೇರ್ಸ್ ಬರೋದೇ ಇಲ್ಲ. ಇದೊಂದು ಮಂತ್ಲಿ ಕರೆಂಟ್ ಅಫೇರ್ಸ್, ವೀಕ್ಲಿ ಕರೆಂಟ್ ಅಫೇರ್ಸ್ ಪ್ರತಿ ವಾರ ಅಪ್ಲೋಡ್ ಮಾಡ್ತಕ್ಕಂಥದ್ದು, ಒಂದು PDF ನೋಟ್ಸ್, ಈ ಮೂರನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿ. ಆರ್ಟಿಮಿಸ್ 2 ಮಿಷನ್ ಅನ್ನ ಯಾವ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ ಉಡಾವಣೆ ಮಾಡಿದೆ? ಇಸ್ರೋ, ಎಸಾ, ಜಾಕ್ಸಾ, ನಾಸಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಇತ್ತೀಚೆಗೆ ಆರ್ಟಿಮಿಸ್ 2 ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಬಾಹ್ಯಾಕಾಶ ಯೋಜನೆಯನ್ನು ಹಮ್ಮಿಕೊಂಡಿದ್ದು. ನೋಡ್ರಿ, ಲೂನಾರ್ ಮಿಷನ್ ಅನ್ನ ಕರೆಯಲಾಗಿದೆ. ಏಪ್ರಿಲ್ 1, 2026 ಇದು ಲಾಂಚ್ ಆಗಿದ್ದು ಓರಿಯನ್ ಸ್ಪೇಸ್ ಕ್ರಾಫ್ಟ್ ಮೂಲಕ ಇದು ಬಾಹ್ಯಾಕಾಶಕ್ಕೆ ಉಡಾವಣೆಯಾಗಿದೆ. ಇದರಲ್ಲಿ 4 ಜನ ಪ್ರಮುಖ ಗಗನಯಾತ್ರಿಗಳಿದ್ದು ರೈಡ್ ವೈಸ್ಮನ್, ಫಸ್ಟ್ ಬ್ಲಾಕ್ಮನ್ ಆಫ್ ಆರ್ಟೆಮಿಸ್ ಮಿಷನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್, ಜೆರ್ಮಿ ಹ್ಯಾನ್ಸನ್. ಅಂದ್ರೆ ಫಸ್ಟ್ ಮೊದಲ ಕಪ್ಪು ವ್ಯಕ್ತಿ ಯಾರತ್ತಂದ್ರೆ ವಿಕ್ಟರ್ ಗ್ಲೋವರ್. ಇವರು ಮೊದಲ ಕಪ್ಪು ವ್ಯಕ್ತಿ ಅಂತ ಗುರುತಿಸಲಾಗ್ತದ. ಈ 4 ಜನ ಬಾಹ್ಯಾಕಾಶಯಾನಿಗಳು ಇತ್ತೀಚೆಗೆ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ. ಭಾರತ ಮೊಟ್ಟ ಮೊದಲು ಮೂಲ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದೆ? ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ತಮಿಳುನಾಡಲ್ಲಿ ಇತ್ತೀಚೆಗೆ ಈ ಒಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇಲ್ಲ ನೋಡೋದಾದ್ರೆ ಭಾರತದಲ್ಲಿ ಈ ತರದ ಒಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಸ್ಟಾರ್ಟ್ ಆಗಿದ್ದೆ ಮೊಟ್ಟ ಮೊದಲ ಬಾರಿಗೆ. ನೋಡ್ರಿ, ತಮಿಳುನಾಡಿನ ಕಲ್ಪಾಕಂ ಅಲ್ಲಿ ಈ ಒಂದು ರಿಯಾಕ್ಟರ್ ಸ್ಥಾಪನೆ ಆಗಿದ್ದು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಸೆಂಟರ್ದವರು ಈ ಒಂದು ಇದನ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕನ್ಸ್ಟ್ರಕ್ಷನ್ ಭಾರತೀಯ ನಬಿಕಿಯಾ ವಿದ್ಯುತ್ ನಿಗಮ್ ಲಿಮಿಟೆಡ್, ಭವಾನಿ ಲಿಮಿಟೆಡ್ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್. ಇದು ಅಣುಶಕ್ತಿಯಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ಒಂದು ಕೇಂದ್ರವಾಗಿದ್ದು ಫಾಸ್ಟ್ ನ್ಯೂಟ್ರಾನ್ ಟು ಜನರೇಟ್ ಮೋರ್ ನ್ಯೂಕ್ಲಿಯರ್ ಫ್ಯೂಯಲ್ಸ್. ನೋಡ್ರಿ, ಇಲ್ಲಿ ನ್ಯೂಟ್ರಾನ್ಗಳನ್ನ ಫಾಸ್ಟ್ ಆಗಿ ಜನರೇಟ್ ಮಾಡ್ತಕ್ಕಂಥ, ಇದರಿಂದ ಅತಿ ಬೇಗ ಮತ್ತು ಅತಿ ಹೆಚ್ಚಿನ ಒಂದು ನ್ಯೂಕ್ಲಿಯರ್ ಅಣು ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಒಂದು ರಿಯಾಕ್ಟರ್ ನಲ್ಲಿ ಹೊಂದಲಾಗಿದೆ ಅಂತ ಹೇಳ್ಬೋದು. ಯಾವ ಸಚಿವಾಲಯವು ಮಿಶ್ರ ಸೂತ್ರ ಉಪಕ್ರಮವನ್ನು ಪ್ರಾರಂಭಿಸಿದೆ? ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ಇದು ಮಿಶ್ರ ಸೂತ್ರ ಅಂತ ಹೇಳಿ. ಏನಿದೆ, ಯಾವ ಸಂಬಂಧಪಟ್ಟಿದೆ? ಮಿನಿಸ್ಟ್ರಿ ಆಫ್ ಕಲ್ಚರ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, MSME, ಮಿನಿಸ್ಟ್ರಿ ಆಫ್ ಕಾಮರ್ಸ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಡಿಯಲ್ಲಿ ಈ ಒಂದು ಮಿಶ್ರ ಸೂತ್ರ ಇನಿಷಿಯೇಟಿವ್ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಲಾಗಿದ್ದು ಈ ಒಂದು ಪ್ರೋಗ್ರಾಮ್ ಪ್ರಕಾರ ನೋಡ್ರಿ ವಿಶ್ವ ಸೂತ್ರ ಇದರ ಪ್ರಕಾರ ನೋಡ್ರಿ ವ್ಯೂಸ್ ಆಫ್ ಇಂಡಿಯಾ ಫಾರ್ ದ ವರ್ಲ್ಡ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಇದು ಒಳಗೊಂಡಿದೆ. ಲಾಂಚ್ಡ್ ಬೈ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇನಿಷಿಯೇಟಿವ್ ಡೆವಲಪ್ಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಡಿಯಲ್ಲಿ ಈ ಒಂದು ವಿಶ್ವ ಸೂತ್ರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಲಾಗಿದೆ ಅಂತ. ಮುಖ್ಯವಾಗಿ ಏನಂತಂದ್ರ ಭಾರತದ ಒಂದು ಹ್ಯಾಂಡ್ ಮೇಡ್ ಒಂದು ಉತ್ಪನ್ನಗಳಿಂದವಲ್ಲ ಅವುಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನ ಒದಗಿಸಿಕೊಡದೆ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಅಂತ ಹೇಳ್ಬೋದು. CRPF ಕಾಯ್ದೆ 2026 ಅಡಿಯಲ್ಲಿ IPS ಅಧಿಕಾರಿಗಳಿಗೆ ಎಷ್ಟು ಶೇಕಡಾವಾರು DG ಹುದ್ದೆಗಳನ್ನು ಮೀಸಲಿಡಲಾಗಿದೆ? ಹೊಸ ಕಾಯ್ದೆ ಪ್ರಕಾರ IPS ಆಫೀಸರ್ಗಳಿಗೂ DG ಹುದ್ದೆಯನ್ನು ಮೀಸಲಿಡಲಾಗಿದೆ. 100%, 67%, 50%, 27%, 25%. ಕರೆಕ್ಟ್ ಆನ್ಸರ್ ಏನಂದ್ರೆ 100%. ಅಂದ್ರೆ ಯಾವುದೇ DG ಆಗ್ಬೇಕು ಅಂದ್ರೆ ಅದು IPS ಅಧಿಕಾರಿಗಳೇ ಆಗಿರ್ಬೇಕು ಅಂತಕ್ಕಂಥ ಕಾಯ್ದೆಯನ್ನು ಈಗ ಜಾರಿಗೊಳಿಸಲಾಗಿದೆ. ಈ ಒಂದು ಆಕ್ಟ್ ಪ್ರಕಾರ IPS ಆಫೀಸರ್ ರಿಸರ್ವೇಶನ್ ಇನ್ ಟಾಪ್ ಲೀಡರ್ಶಿಪ್ ಆಲ್ 5 CRPS. ನೋಡ್ರಿ, ಯಾವುದೇ ಒಂದು ಭಾರತದ ಒಂದು ಸೇನಾಪಡೆಗಳೇನದಾವಲ್ಲ ಅವುಗಳ ಮುಖ್ಯಸ್ಥರನ್ನಾಗಿ DG ಹುದ್ದೆಗಳಿಗೆ BSF, CRPF, CISF, ITBP, SSB ಇದರ ಒಂದು DG ಹುದ್ದೆಗಳನ್ನ ಕಂಪ್ಲೀಟ್ ಆಗಿ IPS ಆಫೀಸರ್ಗೆ ಮೀಸಲಿಡಬೇಕು ಅಂತ ಹೇಳಲಾಗಿದೆ. IG ಇನ್ಸ್ಪೆಕ್ಟರ್ ಜನರಲ್ ಪೋಸ್ಟ್ ರಿಸರ್ವೇಶನ್ ಫಾರ್ IPS 50%, ಅಡಿಷನಲ್ ಡೈರೆಕ್ಟರ್ ಜನರಲ್ ಅಟ್ ಲೀಸ್ಟ್ 67%, ಸ್ಪೆಷಲ್ DG ಅಂಡ್ ಡೈರೆಕ್ಟರ್ ಜನರಲ್ 100% ಪೋಸ್ಟ್ ಏನ್ ಮಾಡಿದ್ದಾರೆ IPS ಆಗಿರ್ತಕ್ಕಂಥವರೇ
ಇದರ ಒಂದು ಉನ್ನತ ಹುದ್ದೆಯನ್ನ ಅಲಂಕರಿಸಬೇಕು ಅಂತ ಕಾನೂನನ್ನ ಜಾರಿಗೆ ತರಲಾಗಿದೆ. ಎಲ್ಲಾ ಕೇಂದ್ರ ಸರ್ಕಾರದ 6 ಪೊಲೀಸ್ ಫೋರ್ಸ್ಗಳಲ್ಲಿ IPS ಆಫೀಸರ್ ನೇಮಕ ಮಾಡೋದು ಸರ್ಕಾರದ ಒಂದು ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಆರೋಗ್ಯ ಒನ್ ಉಪಕ್ರಮವನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪ್ರಾರಂಭಿಸಿದೆ? NHAI, MOEFCC, ನೀತಿ ಆಯೋಗ, CRAR. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದು. ಆ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಏನದರ ಸ್ಥಳ ಇರ್ತದೋ, NHAI ಸ್ಥಳ ಇರ್ತದೋ ಅಲ್ಲಿ ಬೇವು, ಆಮ್ಲ ಮತ್ತು ಹುಣಸೆ ಮರಗಳನ್ನು ನೆಡುವಂತ ಒಂದು ಕಾರ್ಯಕ್ರಮ ಇದರಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಟೈಡ್ಸ್ ಆಫ್ ಟೈಮ್ ಪುಸ್ತಕದ ಲೇಖಕರು ಯಾರು? ನೋಡ್ರಿ, ಟೈಡ್ಸ್ ಆಫ್ ಟೈಮ್ ಪುಸ್ತಕದ ಲೇಖಕರು ಯಾರತ್ತಂದ್ರ ಸುಧಾಮೂರ್ತಿ. ಭಾರತದ ರಾಜ್ಯಸಭೆ ಸದಸ್ಯರಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ನಾಮಿನೇಟ್ ಆಗಿರ್ತಕ್ಕಂಥ ಸದಸ್ಯರು. ಇವರು ಇನ್ಫೋಸಿಸ್ನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ಸಮಾಜ ಸೇವಾ ಕಾರ್ಯದಲ್ಲಿ ಇವರು ತೊಡಗಿದ್ದಾರೆ. ಇವರಿಗೆ ಇತ್ತೀಚೆಗೆ ಈ ಪ್ರಶಸ್ತಿಯನ್ನ ಟೈಡ್ ಆಫ್ ಟೈಮ್ಸ್ ಪುಸ್ತಕವನ್ನ ಇತ್ತೀಚೆಗೆ ಬರೆದ್ರು ಅಂತ ಹೇಳ್ಬೋದು. ಇತ್ತೀಚೆಗೆ ಈ ಒಂದು ಪುಸ್ತಕವನ್ನ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಇದನ್ನ ಏನ್ ಮಾಡಿದ್ರು ಅಂದ್ರೆ ದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಉಕ್ರಾಲ್ ನ್ಯಾಮ್ ಓರಸ್ ರವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಇತ್ತೀಚೆಗೆ ನೇಮಕ ಆಗಿದ್ದಾರೆ? ಇವ್ರ ಆನ್ಸರ್ ಏನಂತಂದ್ರೆ ಮಂಗೋಲಿಯಾದ ಪ್ರಧಾನಮಂತ್ರಿಯಾಗಿ ಇವರು ಇತ್ತೀಚೆಗೆ ನೇಮಕ ಆಗಿದ್ದು. ನೋಡ್ರಿ, ಇದು ಕ್ಯಾಪಿಟಲ್ ಉಲಾನ್ ಬತಾರ್. ಕ್ಯಾಪಿಟಲ್ ಯಾವ್ದ್ರಿ ಇದ್ರದ್ದು? ಉಲಾನ್ ಬತಾರ್. ಮಂಗೋಲಿಯಾದ ಕ್ಯಾಪಿಟಲ್ ಯಾವ್ದಂದ್ರೆ ಉಲಾನ್ ಬತಾರ್. ಇಲ್ಲಿರ್ತಕ್ಕಂಥ ವರ್ಲ್ಡ್ ಫೇಮಸ್ ಲೇಕ್ ಯಾವ್ದಪ್ಪ ಅಂತಂದ್ರೆ ಬೈಕಲ್ ಲೇಕ್, ಬೈಕಲ್ ಸರೋವರ. ಅತ್ಯಂತ ಆಳವಾದ ಸರೋವರ ಯಾವುದು ಅಂತ ಕೇಳ್ತಾರಲ್ಲ, ಅದು ಬೈಕಲ್ ಸರೋವರ. ರಷ್ಯಾದಲ್ಲಿ ಬರ್ತಕ್ಕಂಥ ಒಂದು ಸರೋವರ ಅಂತ ಹೇಳೋದನ್ನ ಕರಿತೀವಿ. ಮೀನ್ ಆಂಗ್ ಲೈಂಗ್ ರವರು ಯಾವ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಸೊ ಆನ್ಸರ್ ಏನಂತಂದ್ರೆ ಮೈನ್ಮಾರ್ ಅದನ್ನ ಹೊಸ ಅಧ್ಯಕ್ಷರಾಗಿ ನೇಮಕ ಆದವರು ಯಾರತ್ತಂದ್ರೆ ಮಿನ್ ಅಂಗ್ ಲೈಂಗ್ ಅವರು ಮೈನ್ಮಾರ್ನ ಅಧ್ಯಕ್ಷರಾಗಿದ್ದಾರೆ. ಮೈನ್ಮಾರ್ ಭಾರತದ ಪಕ್ಕದಲ್ಲಿ ಪೂರ್ವದಲ್ಲಿ, ಇದು ಭಾರತ ದೇಶ, ಇದು ಭಾರತದ ಪೂರ್ವದಲ್ಲಿ ಬರ್ತಕ್ಕಂಥ ಒಂದು ದೇಶ ಯಾವ್ದಪ್ಪ ಅಂತಂದ್ರೆ ಮೈನ್ಮಾರ್. ಇದರ ಒಂದು ರಾಜಧಾನಿ ಯಾವ್ದಂದ್ರೆ ನೆಪಿಡೆವಾ. ಇದು ರಾಜಧಾನಿ ಯಾವ್ದ್ರಿ? ನೆಪಿಡೆವಾ. ಮೊದಲ ಇದರ ರಾಜಧಾನಿ ಯಾವ್ದಾಗಿತ್ತಂದ್ರ ರಂಗೂನ್ ಆಗಿತ್ತು. ರಂಗೂನ್ ಅನ್ನ ತೆಗೆದು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಹೊಸ ರಾಜಧಾನಿಯನ್ನ ಈಗ ಇವರು ನೇಮಕ ಮಾಡಿದ್ದಾರೆ. ಇದರ ಕರೆನ್ಸಿ ಯಾವ್ದಂದ್ರ ಕಯತ್. ಇದರ ಹೊಸ ರಾಜಧಾನಿ ಯಾವ್ದಂದ್ರೆ ನೆಪಿಡೆವಾ ಇದರ ರಾಜಧಾನಿ. ಇಲ್ಲಿ ಮಿಲಿಟರಿ ಆಡಳಿತನೇ ಬಹಳಷ್ಟು ವರ್ಷಗಳವರೆಗೆ ನಡೆದಿದ್ದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಪ್ರಜಾಪ್ರಭುತ್ವ ಆಡಳಿತಕ್ಕಾಗಿ ಹೋರಾಟ ಮಾಡಿದವರು ಯಾರಪ್ಪ ಅಂತಂದ್ರೆ ಅಂಗ್ ಸಾನ್ ಸೂಕಿ. ಯಾರ್ರಿ? ಅಂಗ್ ಸಾನ್ ಸೂಕಿ ಅವರು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆ. ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಮಿಲಿಟರಿ ಆಡಳಿತ ಇವರ ಅಧಿಕಾರವನ್ನು ಮೊಟಕುಗೊಳಿಸಿ ಇವರನ್ನ ಗೃಹ ಬಂಧನದಲ್ಲಿ ಇಡಲಾಗಿದೆ ಅಂತ ಹೇಳ್ಬೋದು. ಜನ್ ವಿಶ್ವಾಸ್ ಮಸೂದೆ 2026 ಯಾವುದಕ್ಕೆ ಸಂಬಂಧಪಟ್ಟಿದೆ? ಜನ ವಿಶ್ವಾಸ್ ಮಸೂದೆ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಡಿಸ್ಕ್ರಿಮಿನೇಷನಲೈಸೇಷನ್ ಆಫ್ ಮೈನರ್ ಅಫೆನ್ಸಸ್, ಟ್ಯಾಕ್ಸ್ ಇನ್ಕ್ರೀಸ್, ಡಿಫೆನ್ಸ್ ರಿಫಾರ್ಮ್ಸ್, ಎಜುಕೇಶನ್ ಪಾಲಿಸಿ. ಕರೆಕ್ಟ್ ಆನ್ಸರ್ ಏನಂತಂದ್ರೆ ಡಿಸ್ಕ್ರಿಮಿನೈಸೇಷನ್ ಆಫ್ ಮೈನರ್ ಅಫೆನ್ಸಸ್. ಅಮೆಂಡ್ಮೆಂಟ್ ಆಫ್ ಪ್ರೊವಿಷನ್ಸ್ ಬಿಲ್ 2026 ಪ್ರಕಾರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಈ ಕಾನೂನನ್ನ ಪಾಸ್ ಮಾಡಲಾಗಿದ್ದು, ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ಈ ಒಂದು ಕಾನೂನಿನ ಪ್ರಕಾರ ಡಿಸ್ಕ್ರಿಮಿನೇಷನ್ ಆಫ್ ಮೈನರ್ ಅಫೆನ್ಸ್, ರಿಮೂವಿಂಗ್ ಕ್ರಿಮಿನಲ್ ಪನಿಷ್ಮೆಂಟ್ ಫಾರ್ ಸ್ಮಾಲ್ ಅಂಡ್ ಮೈನರ್ ವೈಲೇಷನ್ಸ್. ಯಾರು ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿರ್ತಾರೆ ಅವರಿಗೆ ಜೈಲು ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾನೂನು ಈ ಮೊದಲು ಬ್ರಿಟಿಷರ ಕಾಲದಿಂದ ಜಾರಿಯಲ್ಲಿತ್ತು. ಇನ್ನು ಮುಂದೆ ಸಣ್ಣ ಪುಟ್ಟ ಮೈನರ್ ಅಫೆನ್ಸ್ ಮಾಡಿರ್ತಕ್ಕಂಥವ್ರಿಗೆ ಜೈಲು ಶಿಕ್ಷೆ ಕೊಡೋದ್ರ ಬದಲಾಗಿ ಪೆನಾಲ್ಟಿಗಳನ್ನು ಹಾಕಿ ಅವ್ರ ಮೇಲೆ ಶಿಕ್ಷೆ ವಿಧಿಸ್ತಕ್ಕಂಥ ಕಾನೂನನ್ನ ಜಾರಿಗೊಳಿಸಲಾಗಿದೆ. ಮಾಲ್ವಾನ್ ಯಾವ ವಿಧದ ಹಡಗಿಗೆ ಸಂಬಂಧಪಟ್ಟಿದೆ? ಡಿಸ್ಟ್ರಾಯರ್, ASW ಶಾಲೋ ವಾಟರ್ ಕ್ರಾಫ್ಟ್, ಸಬ್ಮರೀನ್, ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಿದೆ. 4 ಆಯ್ಕೆಗಳಿದಾವೆ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ASW ಶಾಲೋ ವಾಟರ್ ಕ್ರಾಫ್ಟ್ ಅಂತ ನಾವು ಇದನ್ನ ಕರಿತೀವಿ. ಅಂದ್ರೆ ಹಗುರ ಯುದ್ಧ ಹಡಗು ಅಂತ ನಾವು ಇದನ್ನ ಕರೆಯಲಾಗ್ತದೆ. ಇದು INS ಮಾಲ್ವಾನ್. ಇದು ಭಾರತದ 2ನೇ
8 ಇಂಡೋಜೆನಿಯಸ್ ಆಂಟಿ ಸಬ್ಮರಿನ್ ವಾರ್ಫೇರ್ ನೋಡ್ರಿ ಹಡಗಿದು ಅಂದ್ರೆ ಕ್ಷಿಪಣಿ ನಿರೋಧಕ ಸಾಮರ್ಥ್ಯ ಹೊಂದಿರತಕ್ಕಂತ ಒಂದು ಹಡಗಿದಾಗಿದ್ದು ಇದನ್ನ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ಇದನ್ನ ಡೆವಲಪ್ ಮಾಡಲಾಗಿದೆ. ರೀಸೆಂಟ್ಲಿ ಇದನ್ನ ಭಾರತ ನೌಕಾಸೇನೆಗೆ ಇದನ್ನ ಸೇರಿಸಲಾಗಿದ್ದು ಈ ಒಂದು ಸರಣಿಯ ಮೊದಲ ಹಡಗಿನ ಹೆಸರೇನಂದ್ರೆ INS ಮಾಹೆ. ಈಗ INS ಮಾಲ್ವಾನ್ ಅಂತಕ್ಕಂಥ ಎರಡನೇ ಹಡಗನ್ನ ಭಾರತದಲ್ಲಿ ನೌಕಾಸೇನೆಗೆ ಇದನ್ನ ಸೇರಿಸಲಾಗಿದೆ ಮತ್ತು ಕಂಪ್ಲೀಟ್ ಮೇಡ್ ಇನ್ ಇಂಡಿಯಾ ಒಂದು ಹಡಗು ಅಂತ ಇದನ್ನ ಕರೆಯಲಾಗ್ತದೆ. INS ಸಂಶೋಧಕ್ ಯಾವ ಯೋಜನೆಗೆ ಸೇರಿದೆ? ಪ್ರಾಜೆಕ್ಟ್ 17A, ಸರ್ವೆ ವೆಸಲ್, ಪ್ರಾಜೆಕ್ಟ್ 75, ಪ್ರಾಜೆಕ್ಟ್ 15B. ಕರೆಕ್ಟ್ ಆನ್ಸರ್ ಏನಂದ್ರೆ INS ಸಂಶೋಧಕ್ ಅನ್ನೋದು ಭಾರತದ 4th and ಫೈನಲ್ ಒಂದು ಶಿಪ್ ಅಂತ ನಾವು ಇದನ್ನು ಕರಿತೀವಿ. ಮುಖ್ಯವಾಗಿ ಭಾರತದಲ್ಲಿ ಸರ್ವೆ ಕಾರ್ಯವನ್ನ ಕೈಗೊಳ್ಳತಕ್ಕಂಥ ಹಡಗಾಗಿದ್ದು ಭಾರತ ನೌಕಾಸೇನೆ ಈ ಹಡಗನ್ನ ಸಿದ್ಧಪಡಿಸಿದೆ. ಇದನ್ನ ನಿರ್ಮಾಣ ಮಾಡಿದ್ದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಇಂಜಿನಿಯರ್ಸ್ ಕೋಲ್ಕತ್ತಾ. ನೋಡ್ರಿ, ಗಾರ್ಡನ್ ರೀಚ್ ಹಡಗು ಕಟ್ಟೆ ಎಲ್ಲಿದೆ ಅಂತ ನಾಳೆ ಕೇಳಿದ್ರೆ ಅಂದ್ರೆ ಕೊಚ್ಚಿನ್ನಲ್ಲಿದೆ, ಸಾರಿ ಕೋಲ್ಕತ್ತಾದಲ್ಲಿದೆ. ಈ ಕೋಲ್ಕತ್ತಾದ ಹಡಗು ಕಟ್ಟೆಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು. ಹೈಡ್ರೋಗ್ರಾಫಿಕ್ ಸರ್ವೆಯನ್ನ ಇದು ಮಾಡ್ತದ. ನ್ಯಾವಿಗೇಷನ್ ಅಂಡ್ ಮೆರಿಟೈಮ್ ಆಪರೇಷನ್ ಗಳನ್ನು ಈ ಹಡಗಿನ ಮೂಲಕ ನಾವು ಕೈಗೊಳ್ಳಬಹುದು ಅಂತ ಹೇಳ್ಬಹುದು. INS ದುನಗಿರಿ ವಿಚ್ ಪ್ರಾಜೆಕ್ಟ್? ನೋಡ್ರಿ, INS ದುನಾಗಿರಿ ಯಾವ ಯೋಜನೆಗೆ ಸಂಬಂಧಪಟ್ಟಿದೆ? ಪ್ರಾಜೆಕ್ಟ್ 15B, ಪ್ರಾಜೆಕ್ಟ್ 75, ಪ್ರಾಜೆಕ್ಟ್ 17A, ಪ್ರಾಜೆಕ್ಟ್ 28. ಸೊ ಆನ್ಸರ್ ಏನಂತಂದ್ರೆ INS ದುನಗಿರಿ ಅಂತಕ್ಕಂಥ ಹಡಗು ಪ್ರಾಜೆಕ್ಟ್ 17A ಯಾವ್ದ್ರ ಇದು? ಆಪ್ಷನ್ ಸಿ, ಪ್ರಾಜೆಕ್ಟ್ 17A ಅಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಹಡಗಾಗಿದ್ದು ಇತ್ತೀಚೆಗೆ ಇದನ್ನ ಭಾರತೀಯ ನೌಕಾಸೇನೆಗೆ ಕೋಲ್ಕತ್ತಾದಲ್ಲಿ ಇದನ್ನ ಸೇರ್ಪಡೆಗೊಳಿಸಲಾಯಿತು. ಇದನ್ನ ತಯಾರು ಮಾಡಿದ ಈ ಒಂದು ಹಡಗನ್ನ ತಯಾರು ಮಾಡಿದ ಯಾವ್ದಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಅಂಡ್ ಎಂಜಿನಿಯರ್ಸ್ ಲಿಮಿಟೆಡ್ ಕೋಲ್ಕತ್ತಾದಲ್ಲಿ ಇದನ್ನ ಏನ್ ಮಾಡಿದ್ರು ಅಂದ್ರೆ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಪ್ರಾಜೆಕ್ಟ್ 17A ಅಡಿಯಲ್ಲಿ ಒಟ್ಟು 7 ಗೈಡೆಡ್ ಮಿಸೈಲ್ಗಳನ್ನ ಹೊತ್ತೊಯ್ತಕ್ಕಂಥ ಸಾಮರ್ಥ್ಯ ಹೊಂದಿದ ಹಡಗುಗಳನ್ನು ನಿರ್ಮಾಣ ಮಾಡಲಾಗಿದ್ದು ಅದರಲ್ಲಿ ಇದು 7ನೇ ಮತ್ತು ಕೊನೆಯ ಒಂದು ಹಡಗು ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಈಗಾಗಲೇ ಇವು ಡೆವಲಪ್ ಆಗಿರ್ತಕ್ಕಂಥ ಹಡಗು ಯಾವತ್ತಂದ್ರೆ INS ನೀಲಗಿರಿ, INS ಉದಯಗಿರಿ, INS ಹಿಮಗಿರಿ, INS ತಾರಾಗಿರಿ, INS ದುನಗಿರಿ, INS ನೋಡ್ರಿ ವಿದ್ಯಾಗಿರಿ, INS ಮಹೇಂದ್ರಗಿರಿ. ಈ ಸದ್ದ ನಿರ್ಮಾಣ ಆಗ್ತಕ್ಕಂಥ ಇನ್ನ 2 ಹಡಗುಗಳು, ಒಟ್ಟು 7 ಹಡಗುಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು ಯುದ್ಧ ಹಡಗುಗಳನ್ನ. ಅದರಲ್ಲಿ ಈಗಾಗಲೇ 4 ಸೇರ್ಪಡೆ ಆಗಿವೆ, ಇನ್ನ 2 ಸೇರ್ಪಡೆ ಆಗ್ಬೇಕು. ಇದು ಒಂದು ದುನಗಿರಿ ಅಂತಕ್ಕಂಥದ್ದು ಡೆಲಿವರಿ ಆಗಿರ್ತಕ್ಕಂಥ ಹಡಗು ಅಂತ ಹೇಳ್ತೀವಿ. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯನ್ನ ಮೂಲತಃ ಯಾವ ವರ್ಷದಲ್ಲಿ ಜಾರಿಗೆ ತರಲಾಗಿದೆ? ನೋಡ್ರಿ, ಬ್ಯಾಂಕ್ ಕರಪ್ಟ್ ಆಕ್ಟ್ ಅಂತ ಇದನ್ನ ಜಾರಿಗೆ ತರಲಾಗಿದೆ. ಈ ಕಾನೂನನ್ನ ಯಾವಾಗಿಂದ ಭಾರತದಲ್ಲಿ ಜಾರಿಗೆ ತರಲಾಗಿದೆ ಅಂತಂದ್ರೆ 2016ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದ್ರ ಪ್ರಕಾರ ಬ್ಯಾಂಕ್ ಕರೆಕ್ಟ್ ಕೋಡ್ ಇದ್ರ ಪ್ರಕಾರ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಪ್ರಕಾರ ರೆಸಲ್ಯೂಷನ್ ಅಂಡ್ ಸ್ಟ್ರಾಂಗರ್ ಫ್ರೇಮ್ ವರ್ಕ್ ಅಂತಕ್ಕಂಥ ಕಾನ್ಸೆಪ್ಟ್ ಮೂಲಕ ಬ್ಯಾಂಕ್ ಕರಪ್ಟ್ ಮಾಡಿರ್ತಕ್ಕಂಥವ್ರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಂಡು ಈ ಒಂದು ಕರಪ್ಷನ್ ಅನ್ನ ತಪ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಒಂದು ರೆಕಮೆಂಡೇಶನ್ ಮಾಡಿದವರು ಯಾರಂದ್ರೆ TK ವಿಶ್ವನಾಥನ್ ಅಂತಕ್ಕಂಥ ಆರ್ಥಿಕ ತಜ್ಞರು. ಬ್ಯಾಂಕ್ ಕರಪ್ಟ್ ಲಾ ರಿಫಾರ್ಮ್ ಕಮಿಷನ್ ಇದರ ಒಂದು ಅಡಿಯಲ್ಲಿ ಈ ಒಂದು ಸಲಹೆ ಪ್ರಕಾರ ಈ ಬ್ಯಾಂಕ್ ಕರಪ್ಟ್ ಪಾಲಿಸಿಯನ್ನ ಜಾರಿಗೆ ತರಲಾಯಿತು ಅಂತ ಹೇಳ್ಬೋದು. ಸಾಗರಗಳು ಮತ್ತು ವಾತಾವರಣವನ್ನು ಅಧ್ಯಯನ ಮಾಡಲು ಯಾವ ಬಾಹ್ಯಾಕಾಶ ಸಂಸ್ಥೆ ಪೇಸ್ ಅನ್ನು ಆರಂಭಿಸಿದೆ? ನೋಡಿ, ಸಾಗರ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಇಸ್ರೋ, ನಾಸಾ, ESA, ಜಾಸ್ಕಾ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ನಾಸಾ. ಇದು ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ. ಇದು ಸಾಗರ ಮತ್ತು ವಾತಾವರಣವನ್ನು ಅಧ್ಯಯನ ಮಾಡಲಿಕ್ಕೆ ಪೇಸ್ ಅಂತಕ್ಕಂಥ ಫೇಸ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಇದರ ಪ್ರಕಾರ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಏರ್ ಪೊಲ್ಯೂಷನ್ ಅನ್ನ ಇದು ಪತ್ತೆ ಹಚ್ತದ. ಮುಖ್ಯವಾಗಿ ಈ ಸ್ಯಾಟಲೈಟ್ ಮೂಲಕ ಸಮುದ್ರದ ಒಂದು ಪರಿಸರ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾಸಾ ಡೆವಲಪ್ ಮಾಡಿದೆ ಅಂತ ಹೇಳ್ಬೋದು. ಜಾಸ್ಕಾ ಅನ್ನೋದೇನಪ್ಪಾ ಅಂದ್ರೆ ಜಪಾನಿನ ಬಾಹ್ಯಾಕಾಶ ಸಂಸ್ಥೆ ಇದು. ಇಸ್ರೋ ಅನ್ನೋದು ಭಾರತದ ಬಾಹ್ಯಾಕಾಶ ಸಂಸ್ಥೆ. ರೈಟ್ ರೀ. PM ವಿಶ್ವಕರ್ಮ ಯೋಜನೆಯನ್ನ ಯಾವಾಗ ಪ್ರಾರಂಭಿಸಲಾಯಿತು?
PM ವಿಶ್ವಕರ್ಮ ಯೋಜನೆಯನ್ನ 2023ರಲ್ಲಿ ಪ್ರಾರಂಭಿಸಲಾಗಿದ್ದು, ಈ ಯೋಜನೆ ಪ್ರಕಾರ ಸ್ವಯಂ ಉದ್ಯೋಗವನ್ನ ಕೈಗೊಳ್ಳತಕ್ಕಂತ ಆ ಕ್ರಾಫ್ಟ್ ಕಲೆಯನ್ನ ಟ್ರೆಡಿಷನಲ್ ಒಂದು ಕ್ರಾಫ್ಟ್ ಅನ್ನ ಮಾಡತಕ್ಕಂಥ ಸುಮಾರು 2500 ಕಲೆಗಳನ್ನ ಇದರಲ್ಲಿ ಸೇರಿಸಲಾಗಿದ್ದು, ಇದಕ್ಕೆ AI ಬೇಸ್ಡ್ ಆಗಿರ್ತಕ್ಕಂಥ ಒಂದು ಟಚ್ ಅನ್ನು ನೀಡಲಾಗಿದೆ. PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ 2023ರಲ್ಲಿ ಆರಂಭ ಆಗಿರ್ತಕ್ಕಂಥ ಈ ಯೋಜನೆಗೆ ಯಾರು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ಮತ್ತು ವಿವಿಧ ವಸ್ತುಗಳನ್ನ ಹ್ಯಾಂಡ್ಮೇಡ್ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥವ್ರು ಇದ್ದಾರೆ, ಅವರಿಗೆ ಆರ್ಥಿಕ ಸಹಾಯ ಮತ್ತು ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಈ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. 2025-26ರ ಹಣಕಾಸು ವರ್ಷದಲ್ಲಿ ಯಾವ ಬ್ಯಾಂಕ್ ಭಾರತದ ಅತಿ ದೊಡ್ಡ ನಗರ ಸಹಕಾರಿ ಬ್ಯಾಂಕ್ ಎಂದು ಕರೆಯಲಾಯಿತು? ಕಾಸ್ಮಸ್ ಬ್ಯಾಂಕ್, ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್, ಶಾಮರಾವ್ ವಿಠಲ್ ಬ್ಯಾಂಕ್, ಭಾರತ್ ಕೋಆಪರೇಟಿವ್ ಬ್ಯಾಂಕ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದನ್ನ ಕರಿತೀವಿ. ಇದು ಭಾರತ ಅತಿ ದೊಡ್ಡ ನಗರ ಸಹಕಾರಿ ಬ್ಯಾಂಕ್ ಅಂತ ಇದನ್ನ ಕರೆಯಲಾಗ್ತದೆ. ಇದು ಟೋಟಲ್ ಬಿಸ್ನೆಸ್ ಏನಾಗಿದೆ ಅಂದ್ರೆ 1 ಲಕ್ಷ ಕೋಟಿಯನ್ನ ಇದು ಮೀರಿದೆ. ಇದರ ಒಂದು ಹೆಡ್ ಕ್ವಾರ್ಟರ್ ಇರೋದಿಲ್ಲ ಅಂತಂದ್ರೆ ಮುಂಬೈಯಲ್ಲಿ. ನೋಡ್ರಿ, ಗ್ರೀನ್ ನೊಬೆಲ್ ಪ್ರಶಸ್ತಿನ ಇತ್ತೀಚೆಗೆ ಪಡೆದವರು ಯಾರು? ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಪ್ರೈಸ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಈ ಪ್ರಶಸ್ತಿಯನ್ನ ಇತ್ತೀಚೆಗೆ ಪಡೆದಿರ್ತಕ್ಕಂಥವ್ರು ಹೇಳ್ರಿ, 6 ಮಂದಿ ಪರಿಸರ ಹೋರಾಟಗಾರರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಐರೋರಾ ತಾನ್ಸಿ ನೈಜೀರಿಯಾ, ಬೋರಿಮ್ ಕಿಮ್ ಸೌತ್ ಕೊರಿಯಾ, ಸರಾ ಫಿನ್ಸ್ ಯುನೈಟೆಡ್ ಕಿಂಗ್ಡಮ್, ಟೋಲಾ ರೋಕಾ ಮಟ್ಬೋಬ್ ಪಪುವಾ ಗಿನಿಯಾದಿಂದ, ಅಲೆನಾ ಅಕ್ವಾಕ್ ಹಾರ್ಲೆ ಯುನೈಟೆಡ್ ಸ್ಟೇಟ್ ಇಂದ, ಯುನಿಸ್ ಮಾರಲೆಸ್ ಬ್ಲಾಂಕೋ ಕೊಲಂಬಿಯಾದಿಂದ ಇವರಿಗೆ ಗ್ರೀನ್ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಪ್ರೈಸ್ ಮೊತ್ತ $2 ಲಕ್ಷ ಅನ್ನ ಇದು ಒಳಗೊಂಡಿರ್ತಕ್ಕಂಥ ಒಂದು ಪ್ರೈಸ್ ಮೊತ್ತ ಆಗಿದೆ. ಇದು ಪರಿಸರ ಒಂದು ಪ್ರಶಸ್ತಿಯಲ್ಲಿ ಒಂದು ನೊಬೆಲ್ ಪ್ರೈಸ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಕೃತಕ ಬುದ್ಧಿಮತ್ತೆ ಚಾಲಿತ ಪ್ರಜ್ಞಾ ವ್ಯವಸ್ಥೆಯನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಭಾರತ ಸಂಶೋಧನಾ ಸಂಸ್ಥೆ. ಇದು AI ಪವರ್ಡ್ ಅನ್ನ ಇದಕ್ಕೆ ಅಳವಡಿಸಲಾಗಿದ್ದು, ಇದಕ್ಕೆ ಏನ್ ಹೆಸರಿಸಲಾಗಿದೆ ಅಂದ್ರೆ ಪ್ರಜ್ಞಾ ಅಂತಕ್ಕಂಥ ಹೆಸರನ್ನ ಇಡಲಾಗಿದೆ. ಇದರ ಪ್ರಕಾರ ಇಂಟರ್ನಲ್ ಸೆಕ್ಯೂರಿಟಿಯನ್ನ ದೇಶದ ಇಂಟರ್ನಲ್ ಸೆಕ್ಯೂರಿಟಿಯನ್ನ ದಾಳಿ ಭಾರತ ಮೇಲೆ ಆಯ್ತಂದ್ರೆ ಅದನ್ನು ದೂರದಲ್ಲೇ ಪತ್ತೆ ಹಚ್ಚಿ ಅದನ್ನ ಆಂಟಿ ಸಬ್ಮರಿನ್ ಮೂಲಕ ಅದನ್ನ ಅಲ್ಲೇ ಡೆಮಾಲಿಷ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಇದು ಡೆವಲಪ್ ಮಾಡಲಾಗಿದೆ ಅಂತ ಹೇಳ್ತೀವಿ. ಭಾರತದ ಮೊಟ್ಟ ಮೊದಲ ಪೆಟ್ರೋಗ್ಲಿಪ್ ಸಂರಕ್ಷಣಾ ಉದ್ಯಾನವನವನ್ನು ಇತ್ತೀಚೆಗೆ ಯಾವ ಒಂದು ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ? ಪೆಟ್ರೋಗ್ಲಿಪ್ಸ್ ಅಂದ್ರೆ ಏನು? ಹಿಂದೆ ಆದಿಮಾನವರು, ಹಿಂದಿನ ಜನಾಂಗಗಳ ಜನ ಏನು ಗುಹೆಗಳಲ್ಲಿ ಪೊಟರೆಗಳಲ್ಲಿ ವಾಸ ಮಾಡ್ತಾ ಇದ್ರು, ಆ ಪ್ರದೇಶಗಳಲ್ಲಿ ಅವರೇ ಒಂದು ಕೆತ್ತನೆ ಮಾಡಿರ್ತಕ್ಕಂಥ ಅನೇಕ ಒಂದು ಕುರುಹುಗಳನ್ನ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ. ಇದನ್ನು ಸಂರಕ್ಷಣೆ ಮಾಡತಕ್ಕಂಥ ಒಂದು ಉದ್ಯಾನವನವನ್ನ ಇತ್ತೀಚೆಗೆ ನೋಡ್ರಿ ಲಡಾಖ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಎಲ್ಲಿದೆ ಇದು? ಲಡಾಖ್ ಅಲ್ಲಿ. ಅಲ್ಲಿಯ ಲೆಫ್ಟಿನೆಂಟ್ ಅವರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸಕ್ಸೇನಾ ಅವರು ಇದನ್ನು ಉದ್ಘಾಟನೆ ಮಾಡಲಾಗಿದ್ದು, ಸಿಂಧು ಘಾಟ್ ಎಲ್ಲೇ ಲೇಹ್ ಮತ್ತು ಲಡಾಖ್ ಅಲ್ಲಿ ಇರ್ತಕ್ಕಂಥ ಸಿಂಧು ಘಾಟ್ನ ಈ ಪರ್ವತ ಪ್ರದೇಶಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಇರ್ತಕ್ಕಂಥ ಜನಾಂಗದವರು ಇಂಥ ಒಂದು ಚಿತ್ರವನ್ನ ಕಲ್ಲಿನ ಬಂಡೆಗಳ ಮೇಲೆ ಕೆತ್ತಿದ್ದಾರೆ. ಹೀಗಾಗಿ ಇದನ್ನು ಸಂರಕ್ಷಣೆ ಮಾಡತಕ್ಕಂಥ ಈ ಪ್ರದೇಶವನ್ನ ಒಂದು ಅತ್ಯಾಕರ್ಷಣೀಯ ಸ್ಥಾನವಾಗಿ ಡೆವಲಪ್ ಮಾಡಲಿಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಇರಬಹುದು. ನೋಡ್ರಿ, ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕಂಕಾರಿಯಾ ರೈಲ್ವೆ ಡಿಪೋದಲ್ಲಿ ಮೊಟ್ಟ ಮೊದಲ ವಾಟರ್ ನ್ಯೂಟ್ರಿಯಲ್ ರೈಲ್ವೆ ಡಿಪೋ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇದು ಎಲ್ಲಂತಂದ್ರೆ ಅಹಮದಾಬಾದ್ ಅಲ್ಲಿ ಗುಜರಾತ್ ನಲ್ಲಿ ಕಂಡು ಬರ್ತದೆ. ಕಂಕಾರಿಯಾ ರೈಲ್ವೆ ಡಿಪೋ 1.6 ಲೀಟರ್ ಆಫ್ ವಾಟರ್ ಡೈಲಿ ನೋಡ್ರಿ ಇಲ್ಲಿ ವಾಟರ್ ಅನ್ನ ಸಪ್ಲೈ ಮಾಡ್ಲಾಗ್ತದೆ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ 2016ರಲ್ಲಿ PM ಮುದ್ರಾ ಯೋಜನೆ ಅಂತ ನಾವು ಇದನ್ನ ಕರಿತೀವಿ.
ಈ PM ಮುದ್ರಾ ಯೋಜನೆ ಸ್ಟಾರ್ಟ್ ಆಗಿ 11 ವರ್ಷ ಪೂರೈಕೆ ಮಾಡಲಾಗಿದ್ದು, ಇದು ಮುಖ್ಯವಾಗಿ ಏನಂತಂದ್ರೆ ನಾನ್ ಫಾರ್ಮ್ ಸ್ಮಾಲ್ ಅಂಡ್ ಮೈಕ್ರೋ ಒಂದು ವರ್ಷದಲ್ಲಿ ಭಾರತದ ಅಗ್ರ ವ್ಯಾಪಾರ ಪಾಲುದಾರ ರಾಷ್ಟ್ರ ಯಾವುದು? ನೋಡ್ರಿ, 2026ರಲ್ಲಿ ಹಣಕಾಸು ವರ್ಷದಲ್ಲಿ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಚೀನಾ. ರೈಟ್ರಿ. ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಒಟ್ಟು ಎಷ್ಟು ಪದಗಳನ್ನ ಗೆದ್ದಿತು? ನೋಡ್ರಿ, ಆಪ್ಷನ್ ಎ 17 ಪದಗಳನ್ನ ಭಾರತ ಗೆದ್ದು ಅಂತ ಹೇಳ್ಬೋದು 2026ರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ. ಬಿಸ್ಬೇಕ್ ಕಿರ್ಗಿಸ್ತಾನ್ ಮೆಡಲ್ ನಡೆದಿದೆ ಅಂದ್ರೆ ಬಿಸ್ಬೇಕ್ ಅಲ್ಲಿ, ಕಿರ್ಗಿಸ್ತಾನದ ಬಿಸ್ಬೇಕ್ ಅಲ್ಲಿ. ಇರಾನ್ ಪಡೆದಿರ್ತಕ್ಕಂಥದ್ದು 6 ಗೋಲ್ಡ್, 6 ಸಿಲ್ವರ್, 6 ಬ್ರೋಂಜ್. ಸೆಕೆಂಡ್ ಜಪಾನ್, ಥರ್ಡ್ ಚೀನಾ. ರೈಟ್ರಿ. ಭಾರತದಲ್ಲಿ ಫಿಫ್ತ್ ರ್ಯಾಂಕ್ ಅಲ್ಲಿ ಅಂತ ಹೇಳ್ಬೋದು. ಎಕ್ಸ್ ಡಸ್ಟ್ಲಿಕ್ 2006 ಅನ್ನ ಭಾರತ ಮತ್ತು ಯಾವ ದೇಶ ಇತ್ತೀಚೆಗೆ ಈ ಸಮರಾಭ್ಯಾಸವನ್ನು ನಡೆಸಿತು? ಭಾರತ ಮತ್ತು ಉಜ್ಬೇಕಿಸ್ತಾನ್. ಭಾರತ ಮತ್ತು ಉಜ್ಬೇಕಿಸ್ತಾನ್ ಇತ್ತೀಚೆಗೆ ಉಜ್ಬೇಕಿಸ್ತಾನದಲ್ಲಿ ಇದನ್ನೇನ್ ಮಾಡಿದ್ರೆ ತಾಸ್ಕೆಂಟ್ ನಲ್ಲಿ ಈ ಒಂದು ಸಮರಾಭ್ಯಾಸವನ್ನ ಎಕ್ಸರ್ಸೈಸ್ ಅನ್ನ ಮಾಡಲಾಯಿತು ಅಂತ ಹೇಳ್ಬೋದು. ಎಕ್ಸ್ ಡಸ್ಟ್ಲಿಕ್. ಇತ್ತೀಚೆಗೆ ನಿಧನರಾದ ಆಶಾ ಭೋಸ್ಲೆ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು? ಕರೆಕ್ಟ್ ಆನ್ಸರ್ ಏನಂದ್ರೆ ಸಿಂಗಿಂಗ್, ಹಾಡುಗಾರಿಕೆಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ಹೆಸರಾಗಿದ್ದು ಭಾರತದ ಸಂಗೀತ ಕ್ಷೇತ್ರದಲ್ಲಿ ಆಯ್ತು. ಗ್ರಾಮದಲ್ಲಿ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದವರು ಮೂಲತಃ ಒರಿಸ್ಸಾದವರು. ಜೊತೆಗೆ ಗೋಲ್ಡ್ ಮೆಡಲ್ ಅನ್ನ ಪಡೆದಿರ್ತಕ್ಕಂಥ ಇವರು ವರ್ಲ್ಡ್ ಆರ್ಚರಿ ಪ್ಯಾರಾ ಸೀರೀಸ್ ನಲ್ಲಿ ಬ್ಯಾಂಕಾಕ್ ಅಲ್ಲಿ ಏನಾಯ್ತಂದ್ರೆ ಅತ್ಯುನ್ನತ ಒಂದು ಸ್ಥಾನದಲ್ಲಿ ಬಂದು ಗೋಲ್ಡ್ ಮೆಡಲ್ ಅನ್ನ ಪಡೆದ್ರು ಅಂತ ಹೇಳ್ಬೋದು. 200 IPL ವಿಕೆಟ್ ಗಳನ್ನು ಪಡೆದ ಮೊದಲ ವೇಗದ ಬಾಲರ್ ಯಾರು? ಭುವನೇಶ್ವರ್ ಕುಮಾರ್ ಅವರು. ಕರೆಕ್ಟ್ ಆನ್ಸರ್ ಭುವನೇಶ್ವರ್ ಕುಮಾರ್. ಇತ್ತೀಚೆಗೆ ಭಾರತದಲ್ಲಿ ಅಗ್ರ ಸರಕು ನಿರ್ವಹಣೆ ಬಂದರಾಗಿ ಹೊರಹೊಮ್ಮಿದ ಬಂದರು ಯಾವುದು? ಹೈಯೆಸ್ಟ್ ಒಂದು ಗೂಡ್ಸ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿರ್ತಕ್ಕಂಥ ಬಂದರು ಯಾವ್ದಂದ್ರೆ ದೀನ್ ದಯಾಳ್ ಪೋರ್ಟ್. ಯಾವ್ದ್ರಿ? ದೀನ್ ದಯಾಳ ಒಂದು ಹಡಗು ಕಟ್ಟೆ ಅಂತ ನಾವು ಇದನ್ನ ಕರಿತೀವಿ. ಇದು ಮುಖ್ಯವಾಗಿ ನೋಡ್ರಿ, ಈ ಹಡಗು ಕಟ್ಟೆ ಕಾರ್ಗೋ ಹಡಗುಗಳು ನೋಡ್ರಿ, ನಾವು 915 ಮಿಲಿಯನ್ ಒಂದು ಟನ್ಸ್ ಗಳಷ್ಟು ವಸ್ತುಗಳನ್ನ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ತು ಅಂತ ಹೇಳ್ಬೋದು. ಇದು ಎಲ್ಲಿದೆ ಅಂದ್ರೆ ಗುಜರಾತ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಡಗು ಕಟ್ಟೆ ಅಂತ ನಾವು ಇದನ್ನ ಕರಿತೀವಿ. 2ನೇ ಸ್ಥಾನದಲ್ಲಿ ಯಾವ್ದಂದ್ರ ಒರಿಸ್ಸಾದಲ್ಲಿ ಬರ್ತಕ್ಕಂಥ ಪಾರಾದೀಪ್ ಹಡಗು ಕಟ್ಟೆ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಯಾವ ದೇಶ 3ನೇ ಸ್ಥಾನದಲ್ಲಿದೆ? ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಭಾರತ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿಗಳನ್ನು ಯೂಸ್ ಮಾಡೋದ್ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನದಲ್ಲಿ ಐತಿ ಅಂತ ಹೇಳ್ಬಹುದು. ನೋಡ್ರಿ, ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಯಾವ್ದಂದ್ರೆ ಚೀನಾ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ಯಾವ್ದಂದ್ರೆ ಅಮೆರಿಕ. ಭಾರತ ಎಷ್ಟನೇ ಸ್ಥಾನದಲ್ಲಿ ಐತಿ ಅಂದ್ರೆ 3ನೇ ಸ್ಥಾನದಲ್ಲಿ ಅದ. ಒಟ್ಟು ಪ್ರತಿ ವರ್ಷ 250.52 ಗಿಗಾವ್ಯಾಟ್
ರಿನ್ಯೂವಬಲ್ ಎನರ್ಜಿಯನ್ನು ನಾವೇನ್ ಮಾಡ್ತಾ ಇದೀವಿ, ಈಗ ಉತ್ಪಾದನೆ ಮಾಡ್ತಾ ಇದೀವಿ. 2026ರಲ್ಲಿ ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥರಾಗಿ ಯಾರು ಇತ್ತೀಚೆಗೆ ನೇಮಕ ಆಗಿದ್ದಾರೆ? ಧೀರಜ್ ಸೇಠ್. ಆನ್ಸರ್ ಯಾವ್ದ್ರಿ? ಧೀರಜ್ ಸೇಠ್. ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಆನ್ಸರ್ ಏನಂತಂದ್ರೆ ಅಮರಾವತಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅಮರಾವತಿ, ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಇದು ಅಮರಾವತಿ. ಅಮರಾವತಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದ್ದು ಅಮರಾವತಿ ಕ್ವಾಂಟಮ್ ವ್ಯಾಲಿ ಅಂತ ಪ್ರಾಜೆಕ್ಟ್ ಅಂತಕ್ಕಂಥ ಯೋಜನೆಯನ್ನು ಇಲ್ಲಿ ಜಾರಿಗೊಳಿಸಲಾಗಿದೆ. ಪ್ರಗತಿ 2023 ವ್ಯಾಯಾಮವು ಯಾವ ರಾಜ್ಯದಲ್ಲಿ ನಡೆಯಲಿದೆ? ಒಂದು ಎಕ್ಸರ್ಸೈಸ್ ಇದೆ. ಪ್ರಗತಿ 2026 ಮೇಘಾಲಯದಲ್ಲಿ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಅಂತ ನಾವು ಇದನ್ನು ಕರೆಯಲಾಗ್ತೀವಿ. ಇದರಲ್ಲಿ ಮಲ್ಟಿಲ್ಯಾಟ್ರಲ್ ಮಿಲಿಟರಿ ಎಕ್ಸರ್ಸೈಸ್ ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ ಎಲ್ಲಾ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳು ಜಂಟಿಯಾಗಿ ಈ ಒಂದು ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾವೆ ಅಂತ ಹೇಳ್ಬೋದು. ವಿಶ್ವ ಮಲೇರಿಯಾ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಸೊ ಮಲೇರಿಯಾ ಹೆಣ್ಣು 2030 ದೇಶದಿಂದ ಕಂಪ್ಲೀಟ್ ಆಗಿ ಮಲೇರಿಯಾ ರೋಗವನ್ನು ಹೊರಡಿಸಬಹುದು ಕೇಂದ್ರ ಆರೋಗ್ಯ ಸಚಿವಾಲಯದ ಗುರಿ ಅಂತೇಳಿ ಕರಿಬಹುದು. 2026 SCO ರಕ್ಷಣಾ ಸಚಿವರ ಸಭೆ ಇತ್ತೀಚೆಗೆ ಎಲ್ಲಿ ನಡೀತು? ಬಿಸ್ಬೇಕ್ ಅಲ್ಲಿ ನಡೀತು. ಎಲ್ಲಿದು? ಕಜಕಿಸ್ತಾನದ ಬಿಸ್ಬೇಕ್ ನಲ್ಲಿ SCO ಸಮಾವೇಶ ನಡೀತು. ಅದರಲ್ಲಿ ಭಾರತದ ರಕ್ಷಣಾ ಮಂತ್ರಿ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇದರಲ್ಲಿ ಭಾಗವಹಿಸಿದ್ರು. SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ನಾವು ಇದನ್ನು ಕರಿತೀವಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲ ಚೀನಾದ ಬೀಜಿಂಗ್ ಅಲ್ಲಿ ಅದ. ಒಟ್ಟು ಇದರಲ್ಲಿ 10 ದೇಶಗಳು ಇದರ ಮೆಂಬರ್ ಆಗಿದಾವೆ. ಚೀನಾ, ಇಂಡಿಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇರಾನ್, ಬೆಲಾರಸ್ 10 ದೇಶಗಳು ಸ್ಥಾಪನೆ ಮಾಡಿದ್ರು. ಚೀನಾ, ಇಂಡಿಯಾ, ಪಾಕಿಸ್ತಾನ್, ಇರಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ಬೆಲಾರಸ್ ಇವಿಷ್ಟು ಶಾಂಘೈ SCOದಲ್ಲಿ ಸೇರಿರ್ತಕ್ಕಂಥ ದೇಶಗಳು ಅಂತ ನಾವು ಇದನ್ನು ಕರಿತೀವಿ. ವಿಶ್ವ ಯಕೃತ್ ದಿನ, ಲಿವರ್ ಡೇ ಅಂತೇಳಿ ಯಾವ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಪ್ರತಿ ವರ್ಷ ಏಪ್ರಿಲ್ 19 ವಿಶ್ವ ಯಕೃತ್ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಅಸ್ಸಾಂನ ಯಾವ ಸಸ್ಯದ ಮುಂದೆ ದೀಪವನ್ನು ಬೆಳಗಿಸುವ ಮೂಲಕ ಕಟ್ಟಿ ಬಿಹು ಹಬ್ಬವನ್ನ ಆಚರಿಸಲಾಗುತ್ತದೆ? ತುಳಸಿ ಗಿಡದ ಮುಂದೆ ಏನು ನಾವು ಆಮೇಲೆ ಪೂಜೆ ಮಾಡ್ತಾರೆ ಆ ತರದ ಒಂದು ಹಬ್ಬವನ್ನ ಅಸ್ಸಾಮಲ್ಲಿ ಆಚರಣೆ ಮಾಡ್ಲಾಗ್ತಾ ಇದ್ದು. ಇದಕ್ಕೆ ಏನ್ ಕರೀತಾರೆ ಅಂದ್ರ ಕಟ್ಟಿ ಬಿಹು ಅಂತೇಳಿ ಇದನ್ನ ಕರೆಯಲಾಗ್ತದೆ. ಇದು ಅಸ್ಸಾಮಲ್ಲಿ ಮಾಡ್ತಕ್ಕಂಥ ಪ್ರಮುಖ ಕಲ್ಚರಲ್ ಹಬ್ಬ ಅಂತೇಳಿ ಇದನ್ನ ಕರೀತಾರೆ. ಬೋಹಾಗ್ ಬಿಹು ಅಥವಾ ರಂಗೋಲಿ ಬಿಹು ಅಸ್ಸಾಮಿನ ಹೊಸ ವರ್ಷದಲ್ಲಿ ಆಗ್ತಕ್ಕಂಥ ಒಂದು ಹಬ್ಬ ಅಂತ ಕರಿತೀವಿ. ಸ್ಪ್ರಿಂಗ್ ಫೆಸ್ಟಿವಲ್ ಅಂತೂ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು. ಕಂಗೋಲಿ ಅಥವಾ ಕಾಟಿ ಬಿಹು ಇದು ಅನಿಮಿಸ್ಟಿಕ್ ಫೆಸ್ಟಿವಲ್. ಇದು ಪ್ರಾಣಿಗಳ ಆಕೃತಿಯನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಭೋಗಾಲಿ ಅಥವಾ ಮಾಘ ಬಿಹು, ಮಾಘ ಬಿಹು ಅಂದ್ರೆ ಏನಿದು? ಹಾರ್ವೆಸ್ಟ್ ಫೆಸ್ಟಿವಲ್, ಸುಗ್ಗಿ ಹಬ್ಬ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇತರೆ ಒಂದು ಹಬ್ಬಗಳು ಅಸ್ಸಾಮಲ್ಲಿ ಯಾವತ್ತಂದ್ರ ಅಂಬುಬಾಚಿ, ಕಾಮಾಖ್ಯ ದೇವಾಲಯದ ಹೆಸರಿನಲ್ಲಿ ಮಾಡ್ತಕ್ಕಂಥ ಒಂದು ಹಬ್ಬ. ಬಿಹು, ಬೈಸಾಗು, ಬಿಹು ಬೈಸಾಗು, ಮೇಡಾಮ್ ಮೇಪಿ, ಅಲಿ ಐ ಲಿಗಾಂಡ್ ಇವೆಲ್ಲ ಪ್ರಮುಖ ಬುಡಕಟ್ಟು ಜನಾಂಗದವರು ಆಚರಿಸ್ತಕ್ಕಂಥ ಹಬ್ಬಗಳು ಅಂತ ನಾವು ಇದನ್ನ ಕರಿತೀವಿ. ರಾಷ್ಟ್ರೀಯ ಕಡಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಕರೆಕ್ಟ್ ಆಪ್ಷನ್ ಏನಂತಂದ್ರೆ ಆಪ್ಷನ್ ಬಿ, ಏಪ್ರಿಲ್ 5 ಪ್ರತಿ ವರ್ಷ ರಾಷ್ಟ್ರೀಯ ಕಡಲ ದಿನ ಅಂತೇಳಿ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೀತು? ಏಪ್ರಿಲ್ 13, 2019 ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಸಭೆ ಸೇರಿರ್ತಕ್ಕಂಥ ಜನರ ಮೇಲೆ ಜನರಲ್ ಡಯರ್ನ ನೇತೃತ್ವದ ಒಂದು ಸೇನೆ 1600 ಸುತ್ತು ಗೋಲಿ ಬಾರನ್ನ ಮಾಡೋದ್ರ ಮೂಲಕ ಅಮಾಯಕ ಜನರನ್ನ ಬಲಿ ತೆಗೆದುಕೊಳ್ತು. ಇದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಒಂದು ಗಮನ ಸೆಳೆಯುವ ಘಟನೆ ಅಂತೇಳಿ ಇದನ್ನ ಕರೆಯಲಾಗ್ತದೆ. ರಾಷ್ಟ್ರೀಯ ಪಂಚಾಯತ್ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಬಿ, ಏಪ್ರಿಲ್ 24 ಪಂಚಾಯತ್ ದಿನ ಅಂತ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಆದ್ಮೇಲೆ ಈ ತರದ ಪ್ರಚಲಿತ ಘಟನೆಗಳನ್ನ ಪ್ರತಿ ತಿಂಗಳ ನಾನು ಅಪ್ಲೋಡ್ ಮಾಡ್ತಾ ಇದ್ದು, ಈ ವಿಡಿಯೋವನ್ನು ನೋಡೋದ್ರ ಮೂಲಕ ನಿಮ್ಮ ಪ್ರಚಲಿತ ಘಟನೆಗಳನ್ನ ಸ್ಟ್ರಾಂಗ್ ಮಾಡ್ಕೋಬಹುದು. ಈ ಎಲ್ಲ ವಿಡಿಯೋಗಳನ್ನ ನೋಡಿರ್ತಕ್ಕಂಥವ್ರು ನಮ್ಮ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಮಾಡಿದೀವಿ. ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಯಾವ ಹಳೆ ವಿಡಿಯೋ ನೋಡಿಲ್ಲ ವಿಡಿಯೋಗಳನ್ನ ನೋಡಿ ಇದರ ಕಂಪ್ಲೀಟ್ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕ್ತಿವಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ಬ್ಯಾಂಕ್
SSC ಮತ್ತು ರೈಲ್ವೆ ತರಬೇತಿಗೆ ಬಿಜಾಪುರದಲ್ಲಿ ಪ್ರತಿ ತಿಂಗಳು 5th and 25th ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಆ ಬ್ಯಾಚ್ಗೆ ತಾವು ಬಂದು ಜಾಯಿನ್ ಆಗ್ಬೋದು. ರೈಟ್ ರೀ. ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026 ಇತ್ತೀಚೆಗೆ ಯಾರು ಗೆದ್ರು? ಆನ್ಸರ್ ಸಾಧ್ವಿ ಸತೀಶ್ ಸೈಲ್. ಇವರು ಇತ್ತೀಚೆಗೆ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2026 ವಿನ್ನರ್ ಅಂತ ನಾವು ಇದನ್ನ ಕರಿಬಹುದು. ಇತ್ತೀಚೆಗೆ ಇದು ಎಲ್ಲಿ ನಡೀತು ಅಂದ್ರೆ ಗೋವಾದಲ್ಲಿ ನಡೀತು. RBI ನಿಗದಿಪಡಿಸಿದ ಪ್ರಸ್ತುತ ರೆಪೋ ದರ ಎಷ್ಟಿದೆ? ಆಪ್ಷನ್ 5.25 ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತ್ಯುನ್ನತ ಬ್ಯಾಂಕ್ ಆಗಿದ್ದು ಪ್ರತಿ 3 ತಿಂಗಳಿಗೊಮ್ಮೆ ತನ್ನ ಪಾಲಿಸಿಯನ್ನ ರಿವ್ಯೂ ಮಾಡ್ತದೆ. ಸೊ ರೆಪೋ ರೇಟ್ ಎಷ್ಟಿದೆ? 5.25. ರಿವರ್ಸ್ ರೆಪೋ ರೇಟ್ 18% ಇದೆ. ರೆಪೋ ರೇಟ್ ಅಂದ್ರೆ ಏನು? ಇಂಟ್ರೆಸ್ಟ್ ರೇಟ್. RBI ಲೆಂಡ್ ಶಾರ್ಟ್ ಟರ್ಮ್ ಲೋನ್ಸ್ ಟು ನ್ಯಾಷನಲೈಸ್ ಬ್ಯಾಂಕ್. ನ್ಯಾಷನಲೈಸ್ ಬ್ಯಾಂಕ್ಗೆ ಬ್ಯಾಂಕ್ಗಳಿಗೆ ಸಾಲ ಕೊಡ್ತಕ್ಕಂಥ ಬ್ಯಾಂಕ್ ರೇಟ್ ಇದು 5.25. ಯಾವ ಬ್ಯಾಂಕ್ಗಳು ತಮ್ಮ ಹಣವನ್ನು ಒಯ್ದು ರಿಸರ್ವ್ ಬ್ಯಾಂಕ್ ಅಲ್ಲಿ ಇಡಬೇಕಾಗ್ತದೆ ಒಂದಿಷ್ಟು ಪ್ರಮಾಣದಲ್ಲಿ, ಅಂತ ಬ್ಯಾಂಕ್ಗಳಿಗೆ ಇಟ್ಟಿರ್ತಕ್ಕಂಥ ಡಿಪಾಸಿಟ್ಗೆ ರಿಸರ್ವ್ ಬ್ಯಾಂಕ್ ಕೊಡ್ತಕ್ಕಂಥ ಬಡ್ಡಿ ರೇಟ್. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ IIT ಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಅಲ್ಪಸಂಖ್ಯಾತ ಯುವಕರಿಗೆ ತರಬೇತಿ ನೀಡಲು PM ವಿಕಾಸ್ ಯೋಜನೆಯನ್ನ ಪ್ರಾರಂಭ ಮಾಡಿತು. ಅದು ಯಾವ IIT ಇದಕ್ಕೆ ಸಹಕಾರ ನೀಡ್ತಾ ಇದೆ ಅಂದ್ರೆ IIT ಪಾಟ್ನಾ. ಯಾವ್ದ್ರಿದು? IIT ಪಾಟ್ನಾದ ಮೂಲಕ ಈ ಒಂದು ಕಾರ್ಯಕ್ರಮ PM ವಿಕಾಸ್ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. 9ನೇ ಹಿಂದೂ ಮಹಾಸಾಗರ ಸಮ್ಮೇಳನ 2026 ಯಾವ ದೇಶದಲ್ಲಿ ನಡೆಸಲಾಯಿತು? ಸೊ ಆನ್ಸರ್ ಮಾರಿಸಸ್ ನಲ್ಲಿ ಈ ಸಮ್ಮೇಳನವನ್ನ ನಡೆಸಲಾಯಿತು. ಹಿಂದೂ ಮಹಾಸಾಗರ ಸುತ್ತಿರತಕ್ಕಂಥ ದೇಶಗಳು ಒಟ್ಟಾಗಿ ಸೇರಿ ಈ ಸಮಾವೇಶದಲ್ಲಿ ಭಾಗವಹಿಸಿ ಪರಸ್ಪರ ಸಹಕಾರ ನೀಡತಕ್ಕಂಥ ಒಂದು ಒಪ್ಪಂದಕ್ಕೆ ಇಲ್ಲಿ ಬರಲಾಯಿತು. ಆದ್ಮೇಲೆ ಈ ತರದ ಪ್ರಚಲಿತ ಘಟನೆಯಾಗಿ ನಮ್ಮ ಚಾನಲ್ ಅನ್ನ ಕಂಟಿನ್ಯೂ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಪ್ಯಾಕೇಜ್ ಅನ್ನ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಮಂತ್ಲಿ ಕರೆಂಟ್ ಅಫೇರ್ಸ್, ವೀಕ್ಲಿ ಕರೆಂಟ್ ಅಫೇರ್ಸ್ ಮತ್ತು PDF ನೋಟ್ಸ್. ಜೊತೆಗೆ ಏನಂತ ಇದೆ ಅಂದ್ರೆ ಕ್ವಿಕ್ ರಿವಿಷನ್ 1 ಲೈನರ್ ಕರೆಂಟ್ ಅಫೇರ್ಸ್ ಅಂತ ಹೇಳಿ PDF ಈ ಬುಕ್ ಗಳನ್ನ ಕೊಡ್ತಾ ಇದ್ದೀನಿ. ಸೊ ಅವೆಲ್ಲಗಳನ್ನು ಯೂಸ್ ಮಾಡ್ಕೊಂಡ್ರೆ ನೀವು ಕರೆಂಟ್ ಅಫೇರ್ಸ್ ಬೇರೆ ಏನು ರೆಫರ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ.